ಗ್ರಾಮದ ಆರಾಧ್ಯ ದೈವನಾಗಿ ಬೇಡಿದವರಿಗೆ ಬೇಡಿದಷ್ಟಾರ್ಥಗಳನ್ನು ದಯಪಾಲಿಸಿರುವ ಬಸವೇಶ್ವರದ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಆರಾಧ್ಯ ಗುರುವರರಾದ ತ್ರಿಕಾಲವಂದ್ಯ ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧರಾಮ ಮಹಾಸ್ವಾಮಿಗಳವರ ದಿವ್ಯ ಚರಣವನ್ನು ನತಮಸ್ತಕದ ಮೇಲೆ ಧರಿಸಿರಿಸಿಕೊಂಡು ಮಹಾದಾಸೋಹಿ ಶರಣಬಸವೇಶ್ವರ ಮಹಾಪುರಾಣದ 16ನೆಯ ದಿನದ ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಸಂಗೀತದ ರಸದೌತಣ ಉಣಬಡಿಸಿರುವಂಥ ಮಹೇಶ್ ಗವಾಯಿಗಳಲ್ಲಿ, ತಬಲಾವಾದಕರಾಗಿರುವಂಥ ಮಹಂತೇಶ್ ಅವರಲ್ಲಿ, ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು. ಮನುಷ್ಯ ಮಹಾತ್ಮನಾಗಬೇಕು. ಮಹಾತ್ಮನಾಗಿರುವಂಥವರು ಮಾನವೀಯ ಗುಣಗಳಿಂದ ತುಂಬಿ ತುಳುಕುವಂಥವರಾಗಿರ್ತಾರೆ. ಈ ಮನುಷ್ಯ ಮಹಾತ್ಮನಾಗಬೇಕಾಗಿತ್ತು ಅಂದರೆ ಮಾನವೀಯ ಗುಣಗಳನ್ನು ಅಳವಡಿಸಿಕೊಳ್ಬೇಕು. ಬಿದ್ದವರನ್ನ, ಬೀಳುತ್ತಿರುವವರನ್ನ ಯಾರು ಕಾಪಾಡುವಂಥ ಶಕ್ತಿಯನ್ನ ಹೊಂದಿ, ನೆಲಕ್ಕೆ ಬಿದ್ದವರನ್ನ ಎತ್ತಿ ಬೀಳುತ್ತಿರುವವರನ್ನ ಕೈ ಹಿಡಿದು ಜೋಪಾನ ಮಾಡುವಂಥ ಪುಣ್ಯಾತ್ಮರು ಯಾರಾಗ್ತಾರೆ, ಈ ನಾಡಿನೊಳಗೆ ಅವರು ಮಹಾತ್ಮರಾಗ್ತಾರೆ ಅನ್ನುವಂಥದ್ದು ನಾವೆಲ್ಲ ಅರ್ಥೈಸ್ಕೊಳ್ಬೇಕು. ಸಂಬೋಳಿ ನಾಗ ಅನ್ನುವಂಥ ಕೆಳವರ್ಗದ ಜನಾಂಗದವರು ಯಾವ ನಾಡಿನೊಳಗ ದೊಡ್ಡವರಾಗಿರುವಂಥವರವರನ್ನ ಇಣಿಕೆಯೂ ಸಹಿತ ನೋಡ್ತಿರಲಿಲ್ಲೋ, ಅಂಥವರನ್ನ ದೇವರ ಸ್ಥಾನಕ್ಕೆ ಕರೆದುಕೊಂಡು ಹೋಗಿರುವಂಥ ಕೀರ್ತಿ ಅದು ಬಸವಣ್ಣನವರಿಗೆ ಸಲ್ತದೆ. ಸಂಬೋಳಿ ನಾಗ ಅನ್ನುವಂಥ ಪುಣ್ಯಾತ್ಮ ಕಲ್ಯಾಣದೊಳಗ ನಡೆದುಕೊಂಡು ಹೋಗುವ ಘಳಿಗೆಯೊಳಗ ಕಾಲು ಜಾರಿ ಹೊಟ್ಟೆಗೆ ಅನ್ನ ಇಲ್ಲದೆ, ಹೊಟ್ಟೆಗೆ ಹಿಟ್ಟಿಲ್ಲದೆ ತನ್ನ ಬದುಕನ್ನು ಸಾಗಿಸುವ ಘಳಿಗೆಯೊಳಗ ಯಾವ ಮನೆಯವರು ಸಹಿತ ಒಂದೇ ಒಂದು ಗುಟ್ಟಕ್ಕೂ ನೀರನ್ನು ಕೊಡದೇ ಇದ್ದ ಘಳಿಗೆಯೊಳಗ ಕಲ್ಯಾಣವನ್ನು ಬಿಟ್ಟು ಹೊರಡಬೇಕಂತ ನಿರ್ಧಾರ ಮಾಡಿ, ಯಾವ ಕಲ್ಯಾಣವನ್ನು ದಾಟುವ ಘಳಿಗೆಯೊಳಗ ಆಯ ತಪ್ಪಿ ಕಾಲು ಜಾರಿ ಕೆಳಗ ಬಿದ್ದಿರುವಂತಹ ಸಂಬೋಳಿ ನಾಗನಿಗೆ ಬಸವಣ್ಣನವರು ಬಂದು ಕೈಯನ್ನು ಹಿಡಿದ ಮ್ಯಾಲ ಎಚ್ಚರಿಸುವಂಥ ಕಾರ್ಯವನ್ನ ಮಾಡಿದಾಗ ಸಂಬೋಳಿ ನಾಗ ಅಂತಾನ, ಯಪ್ಪ ಬಸವಣ್ಣ, ನನಗ್ಯಾಕ ನೀನು ಹಿಡಿದೆಯೋ? ನನಗ ಹಿಡಿದ್ರೆ ಇಡೀ ಸಮಾಜ ನಿನಗ ಬಹಿಷ್ಕಾರ ಮಾಡ್ತದ. ನನಗ ಮುಟ್ಟಿದ್ರೆ ಸಾಕು, ನಿನ್ನ ಮನೆಯೊಳಗೂ ಸಹಿತ ನಿನಗ ಅಪ್ಪಿಕೊಳ್ಳಲ್ಲ, ಒಪ್ಪಿಕೊಳ್ಳಲ್ಲ. ನನಗ್ಯಾಕ ನೀನು ಮುಟ್ಟಿ ಅಂತ ಕೇಳಿದಾಗ ಬಸವಣ್ಣನವರ ಮೊದಲ ಪ್ರಶ್ನೆಯಾಗಿತ್ತು, ನಾನೇ ಬಸವಣ್ಣ ಅಂತ ನಿನಗೆ ಹಂಗ ಗೊತ್ತಾಯ್ತೋ? ನಾನೇ ಬಸವಣ್ಣ ಅಂತ ನಿನಗೆ ಹಂಗ ಗೊತ್ತಾಯಿತು ಅಂತ ಬಸವಣ್ಣನವರು ಸಂಬೋಳಿ ನಾಗನಿಗೆ ಕೇಳಿದಾಗ ಆತ ಬಹಳ ಚಲೋ ಉತ್ತರ ಕೊಡ್ತಾನ. ಬಸವಣ್ಣ, ಈ ಕಲ್ಯಾಣದೊಳಗ ಬಿದ್ದವರನ್ನ
ಬೀಳುತ್ತಿರುವವರನ್ನ ಕೈ ಹಿಡಿದು ಎಬ್ಬಿಸುವಂಥ ಕಾರ್ಯ ಬಸವಣ್ಣ ಬಿಟ್ಟು ಇನ್ನೊಬ್ಬ ಮಾಡಿಲ್ಲ. ಇನ್ನು ನಿನಗ ಬಸವಣ್ಣ ಅನ್ನದೆ ಇನ್ಯಾರಿಗನಬೇಕು? ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೆ ಅಲ್ಲಲ್ಲ. ಏನು ಕಾಯಕದೆತ್ತರಕ್ಕೆ, ತತ್ವದೆತ್ತರಕ್ಕೆ ಕಾಯಕವನ್ನು ಕೊಂಡೊಯ್ದ, ಕಾಯಕವನ್ನು ರೂಢಿಸಿಕೊಂಡು ಬಿದ್ದವರನ್ನ, ಬೀಳುತ್ತಿರುವವರನ್ನ ಮ್ಯಾಲಕ್ಕ ಕರೆದುಕೊಂಡು ಹೋಗಿರುವ ಪುಣ್ಯಾತ್ಮ ಬಸವಣ್ಣ. ಅಂಥ ಕಲ್ಯಾಣಕ್ಕೆ ಹೊರಡಬೇಕು ಅಂತ ಪರ್ವತ ಬಾದ ಗ್ರಾಮದಿಂದ ಅರಳಗುಂಡಗಿಯ ಶರಣಪ್ಪನವರು ಕಲಬುರಗಿಯ ಭಾಗಕ್ಕೆ ತೆರಳುವಂಥವರಾಗ್ತಾರೆ. ಅಂಥ ಹಾಳಾದ ಕಲ್ಯಾಣವನ್ನು ನಿನ್ನಿಂದ ಉದ್ಧಾರ ಆಗಬೇಕಾಗ್ಯದ ಅನ್ನುವ ಪರಮಾತ್ಮನ ಆಜ್ಞೆಯನ್ನು ಹೊತ್ತು ಕಲಬುರಗಿಗೆ ಹೋಗುವ ಆ ಘಳಿಗೆಯೊಳಗ ಬಹಳ ವಿಶೇಷವಾಗಿರುವಂಥ ಘಟನೆ ಜರುಗ್ತದೆ. ಆ ಪುರಾಣದ ಭಾಗಕ್ಕೆ ಬರುವುದಕ್ಕಿಂತ ಮೊದಲು ಈಗ ಪ್ರಾರ್ಥನೆಯ ನಂತರ ಮುಂದಿನ ವಿಚಾರ. ಸಾಂಬ ಸದಾ ಶಿವ ಸಾಂಬ ಶಿವ, 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 ಕಲಬುರಗಿ ಪುರಧೀಶ ಸಾಂಬ ಶಿವ, ಕಲಬುರಗಿ ಪುರಧೀಶ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರಧೀಶ ಸಾಂಬ ಶಿವ, ಎಡೆಯೂರ ಪುರಧೀಶ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಗುರು ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಹಾನಗಲ್ಲ ಪುರಧೀಶ ಸಾಂಬ ಶಿವ, ಹಾನಗಲ್ಲ ಪುರಧೀಶ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡ್ರಾಮಿ ಪುರಧೀಶ ಸಾಂಬ ಶಿವ, ಎಡ್ರಾಮಿ ಪುರಧೀಶ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ, ಶಿವ ಸಾಂಬ ಶಿವ, ಶಿವ ಸಾಂಬ ಶಿವ, ಶಿವ ಸಾಂಬ ಶಿವ. ಬಸವೇಶ್ವರ ಮಹಾರಾಜ ಕಿ, ಶರಣ ಬಸವೇಶ್ವರ ಮಹಾರಾಜ ಕಿ, ಪರಮ ಪೂಜ್ಯ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಬರಗಾಲದ ಬಂಟನಾಗಿ ಬೇಡಿದವರಿಗೆ ಬೇಡಿದಷ್ಟಾರ್ಥಗಳನ್ನು ದಯಪಾಲಿಸಿ, ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಟ್ಟು, ತ್ರಿಕಾಲ ವಂದ್ಯನಾಗಿ ಮಹತ್
ಮಹಾತ್ಮನಾದ ಶರಣಬಸವರ ಬದುಕು ನಿಶ್ಚಿತ ನೆಲೆಯೊಳಗ ಬದುಕು ಊರಲ್ಲ. ಹರನ ಆಣೆಯನ್ನ, ಹರನ ಆಜ್ಞೆಯನ್ನ ಪಡೆದು ಕಲ್ಯಾಣದತ್ತ ಅಡಿಯನ್ನ ಇಟ್ಟ ಶರಣ ಬಸವರು ಯಾವ ಪರ್ವತಬಾದ ಗ್ರಾಮದೊಳಗ ಮಳೆ ಬೆಳೆ ನೀರಿಲ್ಲದೆ ಡೋಗಿ ಬರದಿಂದ ಸಾಯುತ್ತಿರುವಂಥ ಜಾನುವಾರುಗಳಿಗೆ ನೀರನ್ನ ಮಳೆಯನ್ನ ತರಿಸುವುದರ ಮೂಲಕ ಕೆರೆ ಹಳ್ಳ ಬಾವಿಗಳಿಗೆ ನೀರನ್ನ ಕೊಟ್ಟು ನಿತ್ಯ ದಾಸೋಹವನ್ನ ಮಾಡಿ 12 ವರ್ಷಗಳ ಕಾಲ ಪರ್ವತಾಬಾದ ಗ್ರಾಮದೊಳಗ ನೆಲೆಯೂರಿ ಕಲಬುರಗಿಯ ದೊಡ್ಡಪ್ಪ ಗೌಡರ ಭಕ್ತಿಗೆ ಮಣಿತು ಶರಣ ಬಸವರು ಮಾಡಿರುವ ಒಂದು ಚೀಲ ಜೋಳದ ಸಾಲವನ್ನ ತೀರಿಸಿ ಕಲಬುರಗಿ ಎತ್ತ ದೊಡ್ಡಪ್ಪ ಗೌಡರ ಸತಿಯಾದ ಹೆಂಡತಿಯಾದ ನೀಲಮ್ಮನವರಿಬ್ಬರು ಬಂದು, 12 ವರ್ಷ ತಾವು ಪರ್ವತಾಬಾದ ಗ್ರಾಮದೊಳಗ ಬದುಕನ್ನ ಮಾಡಿದ್ದೀರಿ. ಇನ್ನು ಮುಂದೆ ಕಲಬುರಗಿಗೆ ದಯಮಾಡಿಸಿ ನಮ್ಮನ್ನ ಹರಿಸಬೇಕು, ಹಾರೈಸಬೇಕು ಅನ್ನುವ ಇಂಗಿತವನ್ನ ಆ ಗುರುವರ್ಯರಾದ ಶರಣ ಬಸವರ ಹತ್ತಿರ ಇಡ್ತಾರೆ. ಶಿವನ ಸಂಕಲ್ಪ ಅದಪ್ಪ, ನಾನು ಕಲ್ಯಾಣಕ್ಕೆ ಹೋಗಬೇಕಾಗ್ಯಚ್ಚ, ಬರುವಂಥವನಾಗ್ತೇನೆ. ಕಲಬುರಗಿಯಿಂದ ಕಲ್ಯಾಣಕ್ಕೆ ಹೋಗುವಂಥವನಾಗ್ತೇನೆ, ಇದೇ ಕ್ಷಣ ನಿನ್ನ ಜೊತೆಗೆ ಬರುವಂಥವನಾಗ್ತೇನೆ ಅಂತ ಕಲಬುರಗಿ ಎತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಮಾರ್ಗ ಮಧ್ಯದೊಳಗೆ 100 ಗ್ರಾಮಗಳನ್ನ, 100 ಗ್ರಾಮದೊಳಗಿರುವ ಬಡ ಬಲ್ಲಿದರನ್ನ ಹರಸಿ ಹಾರೈಸಿ ಆಶೀರ್ವಾದವನ್ನ ಮಾಡಿ ಕಲಬುರಗಿ ಎತ್ತ ಯಾವಾಗ ಹೋಗ್ತಿದ್ರು, 2 ದಿನಗಳ ಮುಂಚೆನೆ ಕಲಬುರಗಿಯೊಳಗ ಸುದ್ದಿ ಆಗ್ತದೆ, ಶರಣಪ್ಪನವರು ಕಲಬುರಗಿಗೆ ಬರುವಂಥವರಾಗ್ತಾರೆ. ಯಾವಾಗ ಕಲಬುರಗಿ ಎತ್ತ ಬರುವಂಥವರಾಗ್ತಾರೆ ಎನ್ನುವ ಸುದ್ದಿ ಬಂದ ಘಳಿಗೆಯೊಳಗ ಕಲಬುರಗಿಯ ಸುತ್ತಮುತ್ತಲಿರುವ ಹಳ್ಳಿಗಳ ಭಕ್ತರ ದಂಡು ತಂಡೋಪತಂಡವಾಗಿ ದೊಡ್ಡಪ್ಪ ಗೌಡರ ಮನೆಯ ಮುಂದೆ ಬಿಡಾರವನ್ನ ಬೀಡ್ತಾರೆ. 2 ದಿನಗಳ ಮುಂಚೆನೆ ಬಂದ ಭಕ್ತರಿಗೆಲ್ಲ ದೊಡ್ಡಪ್ಪ ಗೌಡರ ಮನೆಯಿಂದ ಪ್ರಸಾದದ ವ್ಯವಸ್ಥೆಯಾಗ್ತದೆ. 2 ದಿನಗಳ ಮುಂಚೆ ಬಂದ ಭಕ್ತರೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಶರಣಪ್ಪನವರು ಕಲಬುರಗಿಯ ಸೀಮೆಗೆ ಬರುವಂಥವರಾಗ್ತಾರ. ಅವರ ಪಾದಕ್ಕೆ ನೀರನ್ನ ಹಾಕಿ ಭಾಜಿ ಭಜಂತ್ರೆಯಿಂದ ನಮ್ಮ ಕಲಬುರಗಿಯ ಗ್ರಾಮಕ್ಕೆ ಅವರನ್ನು ಸ್ವಾಗತ ಮಾಡಿಕೊಳ್ಳೋಣ ಅಂತ ಎಲ್ಲ ಭಕ್ತರನ್ನ ಕರೆದುಕೊಂಡು ಕಲಬುರಗಿ ಸೀಮೆಯೊಳಗ ನಿಲ್ತಾರೆ. ಯಾವ ಕಲಬುರಗಿಯ ಸೀಮೆಯೊಳಗ ನಿಂತಿರುವ ಘಳಿಗೆಯೊಳಗ ಶರಣಪ್ಪನವರು ಒಂದು ಪ್ರಶ್ನೆ ಮಾಡ್ತಾರೆ. ದೊಡ್ಡಪ್ಪ ಗೌಡ, ನೀನು ಪರ್ವತಾಬಾದದೊಳಗ ನಾನು ಮಾಡಿರುವ ಸಾಲವನ್ನು ಮುಟ್ಟಿಸಿದೆ. ನಾನು ಎಷ್ಟು ಕೇಳಿದ್ನೋ ಅಷ್ಟು ಜೋಳವನ್ನ ಕೊಟ್ಟು ದಾಸೋಹದ ಕೈಂಕರ್ಯಕ್ಕ ಭಗ್ನ ಮಾಡಲಾರ್ದಂಗ ವ್ಯವಸ್ಥೆಯನ್ನ ಮಾಡಿದೆಯಪ್ಪ. ಇವತ್ತು ಕಲಬುರಗಿಗೆ ನಾನು ಬರುವಂಥವನಾದ ಘಳಿಗೆಯೊಳಗ
ಇಷ್ಟೆಲ್ಲ ಸದ್ಭಕ್ತರನ್ನು ನೆರೆಸಿದೆಯಲ್ಲ, ಇವರೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಹೇಗ ಅಂತ ಕೇಳಿದ್ರು. ಮೊದಲು ಉಳುಕೇದ ಕೇಳಿಲ್ಲ, ಪ್ರಸಾದ ಕೇಳಿದ್ರು. ಯಪ್ಪ, ನಿನ್ನ ಆಶೀರ್ವಾದದಿಂದ ನನಗೆ ಯಾವ ಪ್ರಸಾದಕ್ಕೆ ಕೊರತೆಯಾಗಿಲ್ಲ, ಕೊರತೆ ಆಗಲ್ಲ ಅನ್ನುವಂಥ ಆಶೀರ್ವಾದ ನೀನು ನನ್ನ ಮೇಲೆ ಮಾಡಬೇಕಾಗ್ಯದ. ನಡಿ ಹೋಗುನು ಮಹಾಮನೆಗೆ ಅಂದಾಗ ಶರಣಪ್ಪನವರೊಂದು ಪ್ರಶ್ನೆ ಮಾಡ್ತಾರೆ. ನಾನು ಕಲ್ಯಾಣಕ್ಕೆ ಹೋಗಬೇಕಾಗ್ಯದಪ್ಪ, ನಿನ್ನ ಮನೆಯೊಳಗೆ ಉಳ್ಕೊಂಡ್ರೆ ಹೆಂಗ ಅಂದ್ರು. ನಾನು ಕಲ್ಯಾಣಕ್ಕೆ ಹೋಗಬೇಕಾಗ್ಯದ, ನಿನ್ನ ಮನೆಯೊಳಗೆ ಉಳ್ಕೊಂಡ್ರೆ ಹೆಂಗ ಅಂತ ಪ್ರಶ್ನೆ ಮಾಡಿದಾಗ, ಯಪ್ಪ ಕಲ್ಯಾಣದೊಳಗೆ ಹೋಗಿ ಯಾವ ಕಾರ್ಯವನ್ನು ಮಾಡಬೇಕು ಅನ್ಕೊಂಡಿಯೋ ಅದೇ ಕಾರ್ಯವನ್ನು ಕಲಬುರಗಿಯೊಳಗೆ ಇದ್ದುಕೊಂಡು ಮಾಡಬಹುದಲ್ಲ ಅಂತ ಪ್ರಶ್ನೆ ಮಾಡಿದಾಗ ಶರಣಪ್ಪನವರು 10 ನಿಮಿಷ ಯೋಚನೆ ಮಾಡ್ತಾರೆ ಉತ್ತರ ಕೊಡಕ್ಕೆ. ಹೌದು, ಕಲ್ಯಾಣದೊಳಗ ಮಾಡುವ ಕಾರ್ಯ ಕಲಬುರಗಿಯೊಳಗನ ಮಾಡಬೇಕು, ತಪ್ಪಿಲ್ಲ. ಯಾವ ಕಲ್ಯಾಣದೊಳಗ ನಿತ್ಯ ದಾಸೋಹವನ್ನ ಮಾಡಿ ಹಳಾದ ಕಲ್ಯಾಣವನ್ನ ಉದ್ಧಾರ ಮಾಡಬೇಕಾಗಿತ್ತು, ಅದೇ ಕಲ್ಯಾಣಕ್ಕೆ ಹೋಗಿ ಮಾಡೋದಕ್ಕಿಂತ ಕಲಬುರಗಿಯನ್ನ ಕಲ್ಯಾಣ ಮಾಡಬೇಕಂತ ಕಲಬುರಗಿಯನ್ನ ಕಲ್ಯಾಣ ಮಾಡಕ್ಕೆ ಸಿದ್ಧರಾಗಿ ಕಲಬುರಗಿಯೊಳಗ ನೆಲೆಯೂರ್ತಾರೆ. ಕಲಬುರಗಿಯೊಳಗ ನೆಲೆ ಊರಿದ ಘಳಿಗೆಯೊಳಗ ಶರಣಪ್ಪನವರ ಕೀರ್ತಿಯ ವಾರ್ತೆಯನ್ನ ಕೇಳಿ ನಿತ್ಯ ಭಕ್ತರು ತಮ್ಮ ತಮ್ಮ ಮನದ ಅಭಿಲಾಷೆಯನ್ನ ಹೊತ್ತು ಯಾವ ದೊಡ್ಡಪ್ಪ ಗೌಡರ ಮನೆಗೆ ಬರ್ತಿದ್ರು, ಆ ಶರಣಪ್ಪನವರು ಒಂದು ಕಂಡೀಷನ್ ಹಾಕ್ತಾರೆ. ನಾನು ಇರುವ ತನಕ ನಿತ್ಯ ಮನೆಯೊಳಗ ಜಂಗಮ ತೃಪ್ತಿಯಾಗಬೇಕು. ಜಂಗಮ ತೃಪ್ತಿ ಅಷ್ಟೇ ಅಲ್ಲ, ನನಗೆ ಯಾರ್ಯಾರು ಅರಸಿ ಬಂದ ಭಕ್ತರು ನನಗಾಗಿ ಕಾಯ್ತಾರೋ ಅವರಿಗೆ ಯಾವತ್ತಿಗೂ ಪ್ರಸಾದದ ಕೊರತೆಯಾಗಬಾರದು. ಈ 2 ಮಾತುಗಳನ್ನು ನೀನು ನಡೆಸಿಕೊಡಬೇಕು ಅಂತ ಕೇಳಿದಾಗ ದೊಡ್ಡಪ್ಪ ಗೌಡರು ವಿಚಾರ ಮಾಡದೆ ಮಾತು ಕೊಟ್ಟು ಬಿಡ್ತಾರೆ. ಯಾವ ಮಾತನ್ನ ಕೊಟ್ಟ ಘಳಿಗೆಯೊಳಗ ಒಂದೊಂದು ಸಲ ಸಮಯ ಹಿಂಗ ಬರ್ತದಲ್ಲ, ಭಗವಂತನ ಪರೀಕ್ಷೆಯ ಕಾಲ ಹಿಂಗಾಗ್ತದಲ್ಲ. ದೊಡ್ಡಪ್ಪ ಗೌಡ್ರು ತಿಂಗಳಾನುಗಟ್ಟಲೆ ಏನು ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ರೋ, ಒಂದೊಂದು ಸಲ ಮನೆಯೊಳಗ ಒಂದೇ ಒಂದು ಜೋಳದ ಕಾಳಿಗೂ ಸಹಿತ ಇಲ್ಲದಂಗ ಬರಬರ್ತ, ರೊಕ್ಕ ಇರಲಾರ್ದಂಗ ಬಡತನ ಆವರಿಸಿಕೊಳ್ಳುತ್ತೆ. ಯಾವ ಆವರಿಸಿಕೊಂಡ ಘಳಿಗೆಯೊಳಗ ದೊಡ್ಡಪ್ಪ ಗೌಡ್ರು ಶರಣಪ್ಪನವರಿಗೆ ತಿಳಿಸದೆ ಏನು ಮಾಡಿದ್ರು ಅಂದ್ರ, ಊರಿನ ಕಲಬುರಗಿಯ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಹತ್ತಿರ ಹೋಗಿ ಸಾಲ ಮಾಡಿ ಜೋಳವನ್ನು ತೆಗೆದುಕೊಂಡು ಬರುವಂಥ ಘಟನೆ ಶರಣಪ್ಪನವರ ಕಣ್ಣಿಗೆ ಕಾಣುತ್ತದ. ಶರಣಪ್ಪನವರು ಒಂದೇ ಸಮನ ಯೋಚನೆ ಮಾಡಿ ಮಲಗಿರ್ತಾರೆ. ಮಲಗಿರುವ ಘಳಿಗೆಯೊಳಗ ಶರಣಪ್ಪನವರ ಕನಸಿನೊಳಗ ಪರಮಾತ್ಮನ ಆಜ್ಞೆ ಆಗ್ತದೆ. ಶರಣ, ನೀನೇನೋ ದೊಡ್ಡಪ್ಪ ಗೌಡರ ಮನೆಯೊಳಗ ಇದ್ದು ಇಡೀ ಕಲಬುರಗಿಯನ್ನೇ ಕಲ್ಯಾಣವನ್ನ ಮಾಡಬೇಕಂತ ಕುಂತಿಯಲ್ಲಪ್ಪ. ಆದ್ರ ನೆನಪಿಟ್ಕೋ, ಆ ಭಕ್ತನಿಗೆ ಆಗಾಗ ಜೋಳದ ಕೊರತೆ ಆಗಾಕತ್ತದ ಅನ್ನೋದು ನಿನ್ನ ತಲೆಯೊಳಗ ಬರಲಿ. ಆದ್ರ ಇನ್ನು ಮುಂದೆ ದೊಡ್ಡಪ್ಪ ಗೌಡಗ ನಿನ್ನಿಂದ ತೊಂದರೆಯಾಗಬಾರದು. ನಿನ್ನಿಂದ ತೊಂದರೆಯಾಗಬಾರದು ಅಂದ್ರ ನಾನು ಹೇಳುವ ಮಾತು ಬಹಳ ಲಕ್ಷ್ಯ ಕೊಟ್ಟ ಕೇಳು. ಏನು ಅಂದ್ರ, ಇವತ್ತಿನಿಂದ ನೀನು ಯಾವ ಬಂಜೆ ಅಂತ ಹೆಣ್ಣು ಮಕ್ಕಳು ಬರ್ತಾರೆ, ನಿನ್ನ ಪಾದಕ್ಕೆ ಬಿದ್ದು ಒದ್ದಾಡ್ತಾರ, ಆ ಹೆಣ್ಣು ಮಕ್ಕಳಿಗೆ ಬಂಜೆ ಅನ್ನುವ ಶಬ್ದ ತೆಗಿಬೇಕಾಗ್ಯದ. ಗಂಡು ಸಂತಾನ ಬೇಕಾದವರಿಗೆ 1001 ರೂಪಾಯಿ, ಹೆಣ್ಣು ಸಂತಾನ ಬೇಕಂದವರಿಗೆ 501 ರೂಪಾಯಿ ಅಂತ ಬೋರ್ಡ್ ಬರೆದು ಹಾಕಂತ ಪರಮಾತ್ಮನ ಆಜ್ಞೆ.
ಶರಣಪ್ಪನವರು ಎದ್ದು, ದೊಡ್ಡಪ್ಪ, ತಿಂಗಳಾನುಗಟ್ಲೆ ಏನ ದಾಸೋಹದ ವ್ಯವಸ್ಥೆಯನ್ನ ಮಾಡಿ ಸಾಲ ಸೂಲ ಮಾಡಿ ದಾಸೋಹ ನಿಲ್ಲಲಾರ್ದಂಗ ಮಾಡಿಯಲ್ಲಪ್ಪ, ಇನ್ನು ಮುಂದ ಯಾವುದೇ ಕಾರಣಕ್ಕ ದಾಸೋಹ ನಿಲ್ಲಲ್ಲ. ಇನ್ನು ಮುಂದ ಬೋರ್ಡ್ ಬರೆದು ಹಾಕಬೇಕಾಗ್ಯದ. 1,001 ರೂಪಾಯಿ ಕೊಟ್ಟ ಭಕ್ತರಿಗೆ ಗಂಡು ಸಂತಾನ, 501 ರೂಪಾಯಿ ಕೊಟ್ಟ ಸದ್ಭಕ್ತರಿಗೆ ಹೆಣ್ಣು ಸಂತಾನ ಅಂತ ಬೋರ್ಡ್ ಹಾಕಿದ್ರು. ಯಾವ 1,001 ರೂಪಾಯಿಯನ್ನ ಶ್ರೀಮಂತರಿದ್ದವರು ಬಂದು ರೊಕ್ಕವನ್ನ ಕೊಟ್ಟು ಶರಣ ಬಸಪ್ಪನವರಿಂದ ಆಶೀರ್ವಾದವನ್ನ ಪಡೆದುಕೊಂಡು ನಿತ್ಯ ಅವರು ಬಂಜೆ ಅನ್ನುವ ಶಬ್ದವನ್ನ ಹೋಗ್ಲಾಡಿಸ್ಕೊಳ್ತಿದ್ರು. ಅದೇ ಮಕ್ತಂಪುರ ಅಂತ ಬರ್ತದೆ, ತಮಗೆಲ್ಲ ಗೊತ್ತು. ಆ ಕಲಬುರಗಿಯೊಳಗ ಮಕ್ತಂಪುರದಿಂದ ಓರ್ವ ತಾಯಿ ಬಂದು, ಯಪ್ಪ, ಅಕ್ಕಿ ಕುಳ್ಳ ಬಡಿಯುವಂಥ ಕಾಯಕ ಮಾಡ್ತಿತ್ತು. ಕುಳ್ಳು ಬಡಿಯುವಂಥ ಗಂಗಮ್ಮ, ಏನೋ ಕುಳ್ಳು ಬಡಿಯುವಂಥ ಗಂಗಮ್ಮ. ಯಾವ ಮಕ್ತಂಪುರದೊಳಗ ಕುಳ್ಳನ್ನ ಬಡಿದು ಆ ಕುಳ್ಳನ್ನ ಮಾರಿ ತನ್ನ ಬದುಕನ್ನ ಸಾಗಿಸುವಂತ ಹೆಣ್ಣು ಮಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳು ಬೇಕು, ಬ್ಯಾಡ ಅಂತಲ್ಲ. ಆ ಘಳಿಗೆಯೊಳಗ ಮಕ್ಕಳಿಲ್ಲ ಅನ್ನುವ ಕೊರಗ ಯಾರಿಗಾದ್ರೂ ಇತ್ತು ಅಂದ್ರ ಸಮಾಜ ಹೀಯಾಳಿಸ್ತಿತ್ತು. ಮಕ್ಕಳಿಲ್ಲದ ಬಂಜೆಯಿಂದ ನಾನ್ಯಾಕ ಅವಳನ್ನ ಚಾಜಕ ಕುಂದರ್ಸ್ಲಿ ಅಂತ ಅದೇ ಹೆಣ್ಣಿಗೆ ದೂಷಣೆ ಮಾಡ್ತಿತ್ತು. ವಿಪರ್ಯಾಸದ ಸಂಗತಿ. ಹೆಣ್ಣು ಹೆಣ್ಣನ್ನೇ ದೂಷಣೆ ಮಾಡ್ತದ ಹೊರತಾಗಿ ಹೆಣ್ಣು ಗಂಡನ್ನಾಗಲಿ ಗಂಡ ಹೆಣ್ಣನ್ನಾಗಲಿ ದೂಷಣೆ ಮಾಡಲ್ಲ. ಯಾವ ಹೆಣ್ಣು ಇನ್ನೊಂದು ಹೆಣ್ಣನ್ನ ದೂಷಣೆ ಮಾಡಿ ನೀನು ಯಾವ ಚಾಜಕ್ಕ ಕುಂದ್ರಂಗಿಲ್ಲ, ಮಕ್ಕಳಿಲ್ಲದ ಬಂಜೆ ಅದಿ, ಬಂಜೆ ಇರ್ಲಾರ್ದವಳು ಬಂದು ಬಂಜೆ ಇದ್ದಕ್ಕೆ ಬಂದು ನಮ್ಮ ಜೊತೆಗೆ ಯಾಕ ಕುಂತಿ ಅಂತ ದೂರ ಸರಿಸ್ತಿದ್ರು. ಯಾವಾಗ ಶರಣಪ್ಪನವರ ಕೀರ್ತಿಯ ವಾರ್ತೆಯನ್ನ ಕೇಳಿದ ಕುಳ್ಳ ಬಡಿಯುವಂಥ ಗಂಗಮ್ಮ, ಶರಣಪ್ಪನವರು 1,001 ರೂಪಾಯಿ ಕೊಟ್ಟವರಿಗೆ ಗಂಡು ಸಂತಾನ, 501 ರೂಪಾಯಿ ಕೊಟ್ಟವರಿಗೆ ಹೆಣ್ಣು ಸಂತಾನ ಕೊಡ್ತಾರಂತ ಬೋರ್ಡ್ ಹಾಕ್ಯಾರ. ನಾನು ಹೋಗಿ ನನ್ನ ಕೈಲಾದಷ್ಟು ಏನಾದರೂ ಸೇವೆಯನ್ನ ಮಾಡಬೇಕಂತ ಹೇಳಿ ಶರಣಪ್ಪನವರ ಪಾದಕ್ಕೆ ಬಿದ್ದು ಒಂದೇ ಸಮನೆ ಅಳುತ್ತಾ, ಇಪ್ಪ, ಮಕ್ಕಳಿಲ್ಲ ಅನ್ನುವ ಕೊರಗಿನೊಳಗ ನಿತ್ಯ ಸಾಯುವಂಥವಳಾಗಿದಿ. ಒಂದು ಸಲ ಸಾಯೋದು ಚಲೋ, ನಿತ್ಯ ಸಾಯುವಂಥವಳಾಗಿನಿ. ನನಗ ಮಕ್ಕಳಿಲ್ಲದ ಬಂಜೆ ಅನ್ನುವ ಶಬ್ದವನ್ನ ಹೊತ್ತಿದ್ದೀನಿ. 1,001 ರೂಪಾಯಿ ಕೊಟ್ಟು ಗಂಡು ಸಂತಾನ ತಗೊಳ್ಬೇಕು ಅಂದ್ರೆ ನನ್ನ ಹತ್ರ ರೊಕ್ಕ ಇಲ್ಲ. ಈ ಬಡತನ ನನಗ ತುಂಬಿ ತುಳುಕಿಸಿ ಬಿಟ್ಟದ. ಈ ಬಡತನದ ಬೇಗೆಯೊಳಗ ನಾನು ಹುಟ್ಟಬಾರದಾಗಿತ್ತು, ನಾನು ಹುಟ್ಟುವುದಕ್ಕಿಂತ ಸಾಯೋದೇ ಮೇಲಿತ್ತು ಅಂತ ಒಂದೇ ಸಮನೆ ಬಡತನವನ್ನ ಹೀಯಾಳಿಸ್ತಾಳ. ಕಡೆಗೆ 501 ರೂಪಾಯಿ ಆದ್ರೂ ಕೊಡು, 501 ರೂಪಾಯಿ ಆದ್ರೂ ಕೊಡು, ನಿನಗ ಹೆಣ್ಣು ಸಂತಾನವನ್ನ ಕೊಡ್ತೀನಿ ಅಂದಾಗ ಶರಣಪ್ಪನವರಿಗೆ ಆ ಗಂಗಮ್ಮ ಕೇಳ್ತಾಳ, ರೊಕ್ಕ ಕೊಟ್ರ ಅಷ್ಟೇ ಮಕ್ಕಳನ್ನು ಕೊಡ್ತೇನೋ ಶರಣ ಅಂದ್ಲ. ಮಕ್ಕಳ ಕೊಟ್ರ ಅಷ್ಟೇ ಸಂತಾನ ಕೊಡ್ತೀಯೇನೋ? ಯವ್ವ, ರೊಕ್ಕ ಕೊಟ್ಟವರಿಗೆ ಅಷ್ಟೇ ಸಂತಾನ ಅಲ್ಲ,
ರೊಕ್ಕ ಇರ್ಲಾರ್ದವ್ರಿಗೆ ಸಂತಾನ ಕೊಡಬೇಕಂತ ಭಗವಂತನ ಅಪೇಕ್ಷದ ಖರೆ. ಆದ್ರೆ ನಿತ್ಯ ನಿತ್ಯ ದಾಸೋಹಕ್ಕ ಭಕ್ತರ ಸಂಖ್ಯೆ ಭಾಳ ಬರಾಕತ್ತದ. ದೊಡ್ಡಪ್ಪ ಗೌಡರಿಗೆ ತ್ರಾಸಾಗಕತ್ತದ. ಆ ದೊಡ್ಡಪ್ಪ ಗೌಡರ ಮನೆಯೊಳಗ ನಾನು ಅದೀನಿ ಅಂದ ಮ್ಯಾಲ ದಾಸೋಹಕ್ಕ ಕೈಂಕರ್ಯಕ್ಕ ನನ್ನಿಂದನೂ ಒಂದಿಷ್ಟು ಸಲ್ಲಬೇಕಾಗ್ಯದ. ಅದು ಪರಮಾತ್ಮನ ಆಜ್ಞೆಯದ. 1001 ರೂಪಾಯಿ ಕೊಟ್ಟು ಗಂಡು ಸಂತಾನ ಕೊಡು, 501 ರೂಪಾಯಿ ಕೊಟ್ಟವರಿಗೆ ಹೆಣ್ಣು ಸಂತಾನ ಕೊಡು ಅಂತ ದಾಸೋಹದ ಕಾಣಿಕೆ ಅಂತ ಭಗವಂತ ಹೇಳ್ಯಾನ. ಅದು ನನ್ನ ಹೊಟ್ಟಿಗೆ ಕಾಣಿಕೆ ಅಲ್ಲ. ಬಹಳಷ್ಟು ಜನ ರೊಕ್ಕಿತ್ತು ಅಂದ್ರೆ ಏನೆಲ್ಲ ಕೊಡ್ತಾರ, ರೊಕ್ಕಿರ್ಲಾರ್ದವ್ರಿಗೆ ತಿರುಗಿ ಸಹಿತ ನೋಡಲ್ಲ. ಗುರು ಆಗಿರುವಂಥವನು ವಿತ್ತಾಪಹಾರಕನಾಗಬಾರದು, ಚಿತ್ತಾಪಹಾರಕನಾಗಬೇಕು. ಏನು 10 ವರ್ಷದ ಬಿಟ್ಟು ಒಬ್ಬ ಸ್ವಾಮಿಗಳು ಒಬ್ಬ ಭಕ್ತರ ಮನೆಗೆ ಹೋದ್ರು. ಭಕ್ತರ ಮನೆಗೆ ಹೋದ ಘಳಿಗೆಯೊಳಗ ಸ್ವಾಮಿಗಳು ಕುಂತು ಸ್ವಾಮಿಗಳಂತಾರ, ಭಕ್ತ ಏನಪ್ಪ ನಿನ್ನ ಮನೆಗೆ ಬರಲಾರ್ದು ಎಷ್ಟು ವರ್ಷ ಆಯ್ತು ಅಂದ್ರೆ, ಯಪ್ಪ 10 ವರ್ಷ ಆಯ್ತು. 10 ವರ್ಷ ಆಗ್ಯದ ಅಂದಾಗ ಮತ್ತು 10 ವರ್ಷದ ಕಾಣಿಕೆ ಒಂದೇ ಸಲ ಕೊಡು ಅಂದ್ರೆ ಅವ್ರು 10 ವರ್ಷದ ಕಾಣಿಕೆ ಒಂದೇ ಸಲ ಕೊಟ್ಟುಬಿಡು. ಯಾವಾಗ 10 ವರ್ಷದ ಕಾಣಿಕೆ ಒಂದೇ ಸಲ ಕೊಡು ಅಂತ ಗುರು ಕೇಳಿದಾಗ ಭಕ್ತಂದ ಏನು ಉತ್ತರ ಕೊಡಬೇಕು ಗೊತ್ತಾಗ್ಲಿಲ್ಲ. ಯಪ್ಪ ನೀವು ವರ್ಷದಿಂದ ವರ್ಷಕ್ಕೆ ಬಂದ್ರೆ ಕೊಟ್ಟು ಬಿಡ್ತಿದ್ದೆ, ನೀ 10 ವರ್ಷದ ಸೇರಿಸಿ ಒಮ್ಮೆ ಕೊಡು ಅಂದ್ರೆ ನಾ ಎಲ್ಲಿಂದ ಕೊಡ್ಲಪ್ಪ ಅಂದಾಗ ಗುರು ಕೇಳಲಿಲ್ಲ. ಕೊಡಬೇಕಂದ್ರೆ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ. ಯಾವಾಗ ಭಕ್ತ ಗುರುವಿನ ನಡಬರ್ಕ್ ಯಾವಾಗ ವಾದ ವಿವಾದ ಪ್ರಾರಂಭ ಆಯಿತು, ಮನ್ಯಾಗ ಸೊಸಿ ಭಾಳ ಚಲೋ ಸಾಲಿ ಕಲ್ತಿತ್ತು. ಆ ಸೊಸಿ ಕೇಳ್ತದ, ಅಡುಗೆ ಮನ್ಯಾಗಿದ್ದಕ್ಕೀಗ ಓಡಿ ಬಂದ್ಲು, ಯಪ್ಪ ಏನಾಗ್ಯದ ಅಂತ ಕೇಳ್ತಲ್ಲ, ನಿನಗೆ ಇನ್ನೂ ಲಗ್ನ ಆಗಿಲ್ಲ, ನೀ ಲಗ್ನ ಆಗೋಕ್ಕಿಂತ ಮೊದಲ 10 ವರ್ಷದಿಂದ ನಾ ಈ ಮನೆಗೆ ಬಂದಿಲ್ಲ. ಈ ಮನೆಗೆ ಬಂದಿಲ್ಲ ಅಂದಮೇಲೆ 10 ವರ್ಷ ಬಿಟ್ಟು ಬಂದೀನಿ, 10 ವರ್ಷದ ಕಾಣಿಕೆ ಒಂದೇ ಸಲ ಕೊಡು ಅಂತ ನಾ ಕೇಳಾಕತ್ತೀನಿ ಅಂತ ಯಾವಾಗ ಗುರು ಕೇಳ್ದ, ಈ ಭಕ್ತಂದ ಅಷ್ಟು ವರ್ಷದ ಕೊಡೋದಾಗಲ್ಲಾಗ್ಯದ, ಅಷ್ಟು ವರ್ಷದ ಕೊಡಕ್ಕಾಗಲ್ಲ ಅಂತ ಹೇಳಕತ್ತಾನಂದಾಗ ಸೊಸಿ ಅಂದ್ಲು, ಆಯ್ತಪ್ಪ ನಾ ಕೊಟ್ಟು ಬಿಡ್ತೀನಂತ ಒಪ್ಕೊಂಡ್ಲಕ್ಕಿ. ಮಾವುಗ ಎದಿ ಧಸ್ ಅಂತ ಎಲ್ಲಿಂದ ಕೊಡ್ತಾಳ, ತವ್ರ ಮನೆಗಿಂದ ತೊಗೊಂಡ್ಬಂದು ಕೊಡ್ತಿರ್ಬೇಕಂತ ಸುಮ್ಮ ಆದವ. 10 ವರ್ಷದ ಕಾಣಿಕೆ ನಾ ಕೊಟ್ಟು ಬಿಡ್ತೀನಿ ಬಾ. ಸ್ವಾಮಿಗಳು ಸ್ನಾನ ಮಾಡಿದ್ರು, ಪೂಜಾ ಮಾಡಿಕೊಂಡು ಪ್ರಸಾದಕ್ಕೆ ಕುಂತು, ಪ್ರಸಾದಕ್ಕೆ ಕುಂತ ಮ್ಯಾಲ ಈ ಮಾವ ಸಾಷ್ಟಾಂಗ ನಮಸ್ಕಾರ ಹಾಕಬೇಕಾಗಿತ್ತು. ಹಾಕ್ತಿರಲ್ಲ ನೀವು ಪ್ರಸಾದಕ್ಕೆ ಕುಂತಾಗ ಹಾಕ್ಬೇಕು. ಪ್ರಸಾದಕ್ಕೆ ಕುಂತಾಗ ಸಾಷ್ಟಾಂಗ ನಮಸ್ಕಾರ ಹಾಕಿದ ಮೇಲೆ ಆ ಮಾವ ಹಾಕೋ ಘಳಿಗೆಯೊಳಗೆ ಸೊಸಿ ಅಂದ್ಲು, ನೀವು ಹಾಕಬೇಡ್ರಿ ನಾ ಹಾಕ್ತೀನಿ ಅಂದ್ಲಕ್ಕಿ. 10 ವರ್ಷದ ಕೊಡಕ್ಕೆ ನಾ ಒಪ್ಕೊಂಡಿನಿ, ನೀವು ಹಾಕ್ಬೇಡ ನಾ ಹಾಕ್ತೀನಿ ಅಂದ್ಲ. ಭಾಳ ಚಲೋ ಸಾಲಿ ಕಲ್ತಿದ್ಲು. ಆಗ ಸೊಸಿ ಅಂದ್ಲು, 10 ವರ್ಷದ ಕೊಡಾಕ ನಾ ಒಪ್ಕೊಂಡೀನಿ ಅಂದ್ರೆ 10 ವರ್ಷಕ್ಕೆ ಬಂದಾಗೊಮ್ಮೆ 10 ಹೋಳಿಗೆ 10 ಚಪಾತಿ 1 ಕಿಲೋ ಅನ್ನ ಊಟ ಮಾಡ್ತಿದ್ರಿ. ಎಷ್ಟು ವರ್ಷ ಆಯ್ತು 10 ವರ್ಷದ ಸೇರಿ? ಎಷ್ಟು ವರ್ಷ ಆಯ್ತು? ಇದು ಎಷ್ಟು ಹೋಳಿಗೆ? ಅದು 100 ಹೋಳಿಗೆ 100 ಚಪಾತಿ 1 ಕಿಲೋ ಅನ್ನ ತಗೊಳ್ಬೇಕಾದ. ಯಾವಾಗ ಈ ಷರತ್ತು ಸೊಸಿ ಗುರುವಿನ ಮೇಲೆ ಹಾಕಿದಾಗ ಗುರು ಅಂದ, ಬ್ಯಾಡವ ನೀ ಹಂಗಂತ ಹಂಗ ಕೇಳ್ತೀನಿ, ನಾನು ನೀ ಹಂಗಂತ ಹಂಗ ಕೇಳ್ತೀನಿ. ಗುರು ಒಪ್ಕೊಂಡ ಪ್ರಸಾದ ಚಾಲು ಆಯ್ತು. ಪ್ರಸಾದ ಚಾಲು ಆದ್ಮೇಲೆ ಸೊಸಿ ಎಡಿ ಮಾಡಕತ್ತಿದ್ಲು. ಎಡಿ ಮಾಡೋ ಕಾಲಕ್ಕ ಈ ಕೈಯಾಗಿದ್ದ ಉಂಗ್ರ ತಾಟನ್ಯಾಗ ಬಿತ್ತು. ಕೈಯಾಗಿದ್ದ ಉಂಗ್ರ ತಾಟನ್ಯಾಗ ಬಿತ್ತು. ಸ್ವಾಮಿಗಳಂದ್ರು 10 ವರ್ಷದ ಬರ್ಲಿಕ್ಕೆ ಏನಾಯ್ತದ, ಉಂಗ್ರ ಸಿಕ್ಕದ ಸಾಕಂದ್ರು ಅವ್ರು. ನಾನು ಉಂಗ್ರ ಬಿದ್ದದೆಪ್ಪ ಕೊಡು ಅಂತ ಸೊಸಿ ಕೇಳಿದಾಗ ಸ್ವಾಮಿಗಳಂದ್ರು, ಯಪ್ಪ ಉಂಗ್ರ ಹಂಗ ತಗೊಳ್ಬಾರ್ದು, ಇಲ್ಲ ತಾಟನ್ಯಾಗ ಎಡಿ ಬಟ್ಲದೊಳಗೆ ಏನು ಬೀಳ್ತದೆ ಎಲ್ಲವನ್ನೂ ಸ್ವೀಕಾರ ಮಾಡೇ ಬಿಡ್ತೀವಿ ಅಂದ್ರೆ ಅವ್ರು. ಏನೋ ಎಡಿ ಬಟ್ಲದೊಳಗೆ ಏನು ಬೀಳುತ್ತದ ನಾವು ಎಲ್ಲ ಸ್ವೀಕಾರ ಮಾಡಿಬಿಡ್ತೀವಿ. ಹೌದೇನಪ್ಪ? ಹಾಂ ಹೌದು ತಂಗಿ ಅಂದ್ರೆ ಅವ್ರು.
ಆಯ್ತು, ಪ್ರಸಾದ ಚಾಲು ಆಯಿತು. ಯಾವಾಗ ಸಾಂಬಾರು ತಗೊಂಡು ಬಂದು ಹಿಂಗೆ ಎಡಿ ಮಾಡಕತ್ತಿದ್ಲು, ಉದ್ದಂದ ಚಮಚ ತಾಟ್ನಾಗ ಬಿಟ್ಬಿಟ್ಲಕ್ಕಿ. ಇದೇನು ಚಮಚ ತೆಗಿ ಅಂದ್ರೆ ಸ್ವಾಮಿಗಳೇ, ತಾಟ್ನಾಗ ಬಿದ್ದಿದ್ದು ಏನು ತೆಗಿಯಲ್ಲ ಅಂದ್ರೆ ಇದೇ ಹಂಗೆ ತೆಗಿಲಿ ಅಂದ್ಲಕ್ಕಿ. ತಾಟ್ನಾಗ ಬಿದ್ದಿದ್ದು ಏನು ತೆಗಿಯಲ್ಲ ಅಂದ್ರಿ, ಎಲ್ಲ ತಗೊಳ್ತೀವಂದ್ರಿ, ಇದು ಹೆಂಗೆ ತೆಗಿಯಲ್ಲ ಅಂದ್ರೆ, ಅರೆ ಅದು ಚಮಚ ಅದು ತಗೊಳಕ್ಕೆ ಬರಲ್ಲ, ಮತ್ತು ಉಂಗ್ರಿ ಹಂಗೆ ತಗೊಳಕ್ಕೆ ಬರ್ತದ ಅಂದ್ಲಕ್ಕಿ. ಸ್ವಾಮಿಗಳಂದ್ರು, ನೀನು ಉಂಗ್ರ ನಿನಗ ಇರಲಿ, ಚಮಚ ತೆಗಿ ಮೊದಲ ಅಂದ್ರು. ಗುರು ಚಿತ್ತಾಪಹಾರಕನಾಗಬೇಕೆ ವಿನಃ ವಿತ್ತಾಪಹಾರಕನಾಗಬಾರ್ದು. ಯಾವ ಆ ಗಂಗಮ್ಮ ಕುಳ್ಳ ಬಡಿಯುವ ಗಂಗಮ್ಮ ಬಂದ ಕೇಳ್ತಾಳೆಪ್ಪ, 1000 ರೂಪಾಯಿ ಕೊಟ್ಟವರಿಗೆ ದಕ್ಷಿಣ ಕೊಟ್ಟವರಿಗೆ ಅಷ್ಟ ಮಕ್ಕಳು ಕೊಡ್ತೀಯೇನೋ? ಇಲ್ಲವ್ವ, ಅದು ಪರಮಾತ್ಮನ ಆಜ್ಞೆದ, ಅದಕ್ಕೆ ನಾನು ಒಪ್ಕೊಂಡಿನಿ. ಯಪ್ಪ ನೀ ಏನಾರ ತಿಳ್ಕೊ, ನನ್ನಿಂದ ರೊಕ್ಕ ಕೊಟ್ಟು ಮಕ್ಕಳು ತಗೊಳ್ಳುವಂಥ ಭಾಗ್ಯ ನನಗೆ ಇಲ್ಲ, ಅಷ್ಟು ರೊಕ್ಕ ನನ್ನ ಹತ್ರ ಇಲ್ಲ. ಬಂಜೆ ಅನ್ನುವ ಶಬ್ದ ನನ್ನಿಂದ ಹೋಗಬೇಕಾಗ್ಯದ, ಅದಕ್ಕೆ ನನಗೆ ಗಂಡು ಸಂತಾನವೇ ಬೇಕು ಅಂತ ಯಾವಾಗ ಶರಣ ಬಸಪ್ಪನವರ ಪಾದಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡ್ಲು, ಶರಣಪ್ಪನವರು ಹೇಳ್ತಾರ, 1001 ಕುಳ್ಳ ನೀನು ದಾಸೋಹಕ್ಕೆ ಕೊಟ್ಟು ಬಿಡು, ನಿನಗೆ ಗಂಡು ಸಂತಾನ ಕೊಡ್ತೀನಿ ಅಂದಾಗ 1001 ಕುಳ್ಳ ತಗೊಂಡು ಬಂದು ಕುಳ್ಳ ಬಡಿಯುವ ಗಂಗಮ್ಮ ಕೊಟ್ಲು. 9 ತಿಂಗಳಿಗೆ ಗಂಡು ಸಂತಾನವನ್ನು ಪಡೆದುಕೊಳ್ಳುತ್ತಾಳೆ. ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನೋನೇ, ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನೋ. ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವಾ, ಬಲಿದು ಕೊಡುವೆಯಪ್ಪ ಸುಖವಾ ನಮಗೆ ನೀ ಶಿವ. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣನೇ. ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವವು ಶರಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವವು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣನೇ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವವು. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ. ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ, ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ. ಎಲ್ಲ ಜಾತಿ ಪಂಥದವರ ಪುಣ್ಯ ದೇವರು ನೀ, ಎಲ್ಲ ಜಾತಿ ಪಂಥದವರ ಪುಣ್ಯ ದೇವರು ನೀ. ಬಲ್ಲಿದವಗೆ ನೀ ನಮ್ಮಪ್ಪ ಎನ್ನುತ್ತಿರುವರು, ಬಲ್ಲಿದವಗೆ ನೀ ನಮ್ಮಪ್ಪ ಎನ್ನುತ್ತಿರುವರು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ಓಡಿ ಬರುವರಪ್ಪ ನಿನ್ನ ಕುಡಿಗೆ ಎಲ್ಲರೂ ನಿನ್ನ, ಬೇಡಿ ಪರಿವರಪ್ಪ ಮುಕ್ತಿ ಪುಣ್ಯವಂತರು. ಓಡಿ ಬರುವರಪ್ಪ ನಿನ್ನ ಕುಡಿಗೆವೆಲ್ಲರೂ ನಿನ್ನ, ಬೇಡಿ ಪಡಿವರಪ್ಪ ಮುಕ್ತಿ ಪುಣ್ಯವಂತರು. ಹಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು, ಹಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು. ದಿವ್ಯ ಮೂರ್ತಿ ನೋಡಿ ಮುಂದೆ ನಲಿದಾಡುವರು, ದಿವ್ಯ ಮೂರ್ತಿ ನೋಡಿ ಮುಂದೆ ಕುಣಿದಾಡುವರು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣನೇ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವರು ಶರಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವರು. ಬಳಲಿ ಬಂದ ಬಂಜೆಯರಿಗೆ
ಭಾಗ್ಯದಾತನು ನೀ ಚೆಲುವ ಮಕ್ಕಳನ್ನು ಕೊಟ್ಟು ಸಂತಾಪನು ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ನೀ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವಾ ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವಾ ಒಲಿದು ಕೊಡುವೆಯಪ್ಪ ಸುಖವ ನಮಗನೇ ಶಿವ ಒಲಿದು ಕೊಡುವೆಯಪ್ಪ ಸುಖವ ನಮಗನೇ ಶಿವ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವಾ ನಿತ್ಯ ಬಯಸಿ ಬಂದ ಭಕ್ತರಿಗೆಲ್ಲ ಶಿವಪ್ರಸಾದವ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವಾ ನಿತ್ಯ ಬಯಸಿ ಬಂದ ಭಕ್ತರಿಗೆಲ್ಲ ಶಿವಪ್ರಸಾದವ ಕೈಯನೊಡ್ಡಿ ಬೇಡಿದವರಿಗೆ ಮಹಾದಾನಿಯೋ ನೀ ಕೈಯನೊಡ್ಡಿ ಬೇಡಿದವರಿಗೆ ಮಹಾದಾನಿಯೋ ನೀ ಅಯ್ಯ ನಾನು ಬಣ್ಣಿಸಲೆಷ್ಟೋ ಮಹಾಕರುಣೆಯೋ ಅಯ್ಯ ನಾನು ಬಣ್ಣಿಸಲೆಷ್ಟೋ ಮಹಾಕರುಣೆಯೋ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣನೇ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವವೋ ಕಣ್ಣು ಕಿವಿ ಕಾಲಿಲ್ಲದವರ ನೋಡಿ ಮರುಗಿದೆ ನೀನು ಪುಣ್ಯ ಮೂರ್ತಿಯಪ್ಪವರ ಬಾಳು ಬೆಳಗಿದೆ ಕಣ್ಣು ಕಿವಿ ಕಾಲಿಲ್ಲದವರ ನೋಡಿ ಮರುಗಿದೆ ನೀನು ಪುಣ್ಯ ಮೂರ್ತಿಯಪ್ಪವರ ಬಾಳು ಬೆಳಗಿದೆ ನಿನ್ನ ಕೀರ್ತಿ ವರ್ಣಿಸುವವರು ಯಾರಿಗಾಗಿದೆ ನಿನ್ನ ಕೀರ್ತಿ ವರ್ಣಿಸುವವರು ಯಾರಿಗಾಗಿದೆ ನಿನ್ನು ಸಣ್ಣವಲ್ಲಪ್ಪ ಶಿವನೇ ರೂಪ ತಾಳಿದೆ ಸಣ್ಣವನಲ್ಲವಪ್ಪ ನೀನು ರೂಪ ತಾಳಿದೆ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣನೇ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಅಂದು ಹಚ್ಚಿದಂತ ಜ್ಯೋತಿ ಎಂದುಗಿರುವುದು ಎಂದು ಎಂದಿಗಾದರಿರುವೆ ಎಂದು ಸಾರುತ್ತಿರುವುದು ಅಂದು ಹಚ್ಚಿದಂತ ಜ್ಯೋತಿ ಎಂದಿಗಿರುವುದು ಎಂದು ಎಂದಿಗಾದರಿರುವೆ ಎಂದು ಸಾರುತ್ತಿರುವುದು ತಂದೆ ಶರಣ ಬಸವ ನಿಮ್ಮ ಸೇವೆ ನಮ್ಮದು ತಂದೆ ಶರಣ ಬಸವ ನಿಮ್ಮ ಸೇವೆ ನಮ್ಮದು ಕಂದ ಮುದ್ದು ಬಸವ ಕಾಯುವ ಭಾರ ನಿನ್ನದು ಕಂದ ಮುದ್ದು ಬಸವನ ಕಾಯುವ ಭಾರ ನಿನ್ನದು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣನೇ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಜೋರಾದ ಚಪ್ಪಾಳೆಯನ್ನು ಹಾಕಿರುವ ಒಂದ್ಸಲ ಇಂಥ ಬೋರ್ಡನ್ನು ನೋಡಿರುವ ಪುಂಡ ಪೋಖರಿ 4 ಜನ ನನ್ನ ಮಕ್ಕಳು ಬಂದು ಶರಣಪ್ಪನವರಿಗೆ ಕೇಳದು ಮಹಾತ್ಮರ ಜೊತೆಗೆ ಮರೆತು ಕೂಡ ಸರಸವಾಡಬಾರ್ದು ಅವರ ಜೊತೆಗೆ 4 ಜನ ಬಂದು ಯೋಚನೆ ಮಾಡುತ್ತಾರ ಏತಮ್ಮ
ಯಾವ ಶರಣ ಬಸವರ ಬೋರ್ಡನ್ನ ನೋಡಿರುವ ದಾಸೋಹ ಮನೆಯ ಬೋರ್ಡನ್ನ ನೋಡಿದ 4 ಜನ ಪುಂಡ ಪೋಖರಿಗಳು ಶರಣಪ್ಪನವರಿಗೆ ಪರೀಕ್ಷೆ ಮಾಡಬೇಕಂತ ಬಂದರು. ಯಾರಿಗೆ ಪರೀಕ್ಷೆ ಮಾಡಬೇಕು, ಯಾರಿಗೆ ಮಾಡಬಾರದು ಅನ್ನುವಂಥದ್ದು ಸಹಿತ ತಿಳ್ಕೊಳ್ಬೇಕು. ಯಾರನ್ನ ಪರೀಕ್ಷೆ ಮಾಡಕ್ಕೆ ಹೋಗಿ ಏನ ಸುಟ್ಕೊಂಡು ಹೋಗ್ತೀವಿ ಅನ್ನುವ ಪರಿಜ್ಞಾನವೂ ಇಲ್ಲದ ಹಾಗ ಅಜ್ಞಾನಿಗಳ ಬದುಕನ್ನು ಮಾಡ್ತಿರ್ತಾರೆ. ಸಂತ ಶಿಶುನಾಳ ಶರೀಫ ಸಾಹೇಬರು ಶಕುನ ಶಾಸ್ತ್ರ ಹೇಳ್ತಿದ್ರು. ಶಕುನ ಅಂದ್ರೆ ಶಕುನಿ ಅಲ್ಲ, ಶಕುನ. ಶಕುನಿಗೂ ಶಕುನಕ್ಕೂ ಬಹಳ ವ್ಯತ್ಯಾಸ ಇದೆ. ಶಕುನಿಗಳು ಅಂದ್ರೆ ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿ ಎರಡು ಕಡೆ ಹೌದಪ್ಪನ ಚೌಡ್ಯಾಗ ಹೌದಪ್ಪಾಗಿ ಅಲ್ಲಪ್ಪನ ಚೌಡ್ಯಾಗ ಅಲ್ಲಪ್ಪಾಗಿ ಆ ಕಡೆ ಬೆಂಕಿ ಹಚ್ಚಿ ಈ ಕಡೆ ಬೆಂಕಿ ಹಚ್ಚಿ ಅಲ್ಲೂ ದೂರ ನಿಂತು ನೋಡ್ತಿರ್ತಾರಲ್ಲ, ಇವ್ರು ಶಕುನಿಗಳು. ಇವ್ರು ಶಕುನಿಗಳು. ಶಕುನ ಈ ಗೋಡೆ ಮೇಲೆ ಇರ್ತಾವಲ್ಲ, ಏನಂತೀರ ಅದಕ್ಕೆ? ಹಲ್ಲಿ. ಹಲ್ಲಿ ಶಾಸ್ತ್ರ ಅದೊಂದು ದೊಡ್ಡ ವಿದ್ಯೆ. 64 ವಿದ್ಯೆಗಳದಾವ ನಮ್ಮ ದೇಶದೊಳಗೆ. ಎಷ್ಟು? 64 ವಿದ್ಯೆ. ನಮಗೆ ಗೊತ್ತಿರೋದು ಒಂದೇ, ಇಂಜಿನಿಯರ್ನಾಗ 100ಕ್ಕೆ 100 ತಗೊಳ್ಳೋದು ಒಂದೇ. ನಮ್ಮ ಮಕ್ಕಳಿಗೆ MBBS ಮಾಡಿಸೋದು ವಿದ್ಯೆ ಒಂದೇ ಗೊತ್ತು, ನಮಗೆ ಉಳುಕಿಯೋದು ವಿದ್ಯೆ ಗೊತ್ತಿಲ್ಲ. 64 ವಿದ್ಯೆಗಳೊಳಗ ಕಳ್ಳತನ ಮಾಡೋದು ಒಂದು ವಿದ್ಯೆ, ಗೊತ್ತಾ ನಿಮಗೆ? ನೀವು ರುದ್ರ ಓದಿಸೋರಿಗೆ ಗೊತ್ತಾಗ್ತದೆ. ಅದರೊಳಗ ತಸ್ಕರಾಣಾಂ ಪತಯೇ ನಮೋ ನಮಃ ಅಂತ ಬರೀತಾರೆ. ಕಳ್ಳನಿಗೂ ನಮಸ್ಕಾರ ಅಂತದ ರುದ್ರದೊಳಗೆ. ಇದೇನ್ರಿ ಅಂದರೆ ಹೌದು, ಕಳ್ಳತನ ಮಾಡೋದು ಬಹಳ ದೊಡ್ಡ ವಿದ್ಯೆ. ಅಷ್ಟು ಸುಲಭ ಕಳ್ಳತನ ಮಾಡಕ್ಕೆ ಬರಲ್ಲ. ಕನ್ನದ ಬ್ರಹ್ಮಹಿಯ ಅಂತ ಕಲ್ಯಾಣದೊಳಗೆ ಒಬ್ಬ ಶರಣಿದ್ದ, ಕಳ್ಳತನ ಮಾಡ್ತಿದ್ದ. ಯಾರ ಮನೆಯೊಳಗ ಯಾರು ಪುಗುಶೆಟ್ಟೆ ಗಳಿಸಿ ಇಟ್ಟಿರ್ತಾರೆ ಅವ್ರ ಮನೆ ಕಳ್ಳತನ ಮಾಡೋದು, ಕಳ್ಳತನ ಮಾಡ್ಕೊಂಡು ಬಂದು ದಾಸೋಹ ಮಾಡಿಸಿಬಿಡೋದು, ಆ ಕಳ್ಳತನ ಅಲ್ಲಿಗೆ ಮುಗಿಸಿಬಿಡೋದು. ಇದೊಂದು ದೊಡ್ಡ ವಿದ್ಯೆ. ಹಂಗ ಶಕುನ ಶಾಸ್ತ್ರ. ಅಲ್ಲಿ 1 ಸಲ ನುಡಿತು ಅಂದ್ರೆ ಏನು, 2 ಸಲ ನುಡಿತು ಅಂದ್ರೆ ಏನು, 3 ಸಲ ನುಡಿತು ಅಂದ್ರೆ ಏನು, 4 ಸಲ 5 ಸಲ ನುಡಿತು ಅಂದ್ರೆ ಏನು ಅಂತ ಗೊತ್ತಾಗುವಂಥ ವಿದ್ಯೆ ಅದು ಶಕುನ ಶಾಸ್ತ್ರ. ಸಂತ ಶಿಶುನಾಳ ಶರೀಫ ಸಾಹೇಬರು ಶಕುನ ಶಾಸ್ತ್ರದೊಳಗೆ ಪಾರಂಗತರು. ಅವರ ಸಹಪಾಠಿಗಳಾಗಿರುವಂಥ ಬ್ರಾಹ್ಮಣ ಸಮಾಜದ 4 ಜನ ಹುಡುಗರು ಸೇರಿ ಇವ ಇಸ್ಲಾಮ ಧರ್ಮದವನದ, ಈ ಇಸ್ಲಾಮ ಧರ್ಮದ ಶರೀಫ ಶಕುನ ಶಾಸ್ತ್ರ ಹೇಳ್ತಾನಂತ. ಇಡೀ ಊರೊಳಗೆ ಬಹಳ ದೊಡ್ಡ ಹೆಸರು ಮಾಡ್ಯಾನ. ನಾವು 4 ಜನ ಸೇರಿ ಇವನಿಗೆ ಪರೀಕ್ಷೆ ಮಾಡೋಣಂತ ಪರೀಕ್ಷಕ್ ನಿಂತರು. ಏನು? ಕಟ್ಟಿ ಮ್ಯಾಲ ಕುಂತ 4 ಜನ ಪುಂಡ ಪೋಖರಿನ ನಮ್ಮ ಮಕ್ಕಳು ಶರೀಫ ಬರೋದನ್ನ ಕಾಯ್ದ್ರು. ಅದರ ಒಳಗ ಒಬ್ಬ ಬಂದ. ಏನಂದ? ಈ 4 ಮಂದಿಯಾಗ ಒಬ್ಬವ ಹಲ್ಲಿಯಾಗಿ ಈ ಮನ್ಯಾಗ ಕಲಾಟಿ ಅಂತ ಮಾಡಿದ್. ಕಲಾಟಿ ಅಂತಾರಲ್ರಿ, ಆ ಕಲಾಟಿ ಮ್ಯಾಲ ಕೌದಿ ಹೊಚ್ಕೊಂಡು ಕುಂದ್ರಬೇಕು. ಶರೀಫ್ ಯಾವಾಗ ಈ ಮನೆ ಮುಂದೆ ಬರ್ತಾನ, ಆ ಶರೀಫ್ಗ ನಾವು ಒಳಗೆ ಕರ್ಕೊಂಡು ಬರ್ತೀವಿ. ಒಳಗೆ ಕರ್ಕೊಂಡು ಬರೋ ಕಾಲಕ್ಕೆ ಬಾಗಲದ ಸೌಂಡ್ ಮಾಡ್ತೀವಿ, ಶಬ್ದ ಮಾಡ್ತೀವಿ. ಯಾವಾಗ ಶರೀಫ್ ಒಳಗೆ ಬಂದ, ನೀ ಹಲ್ಲಿ ಲೊಚ್ಕೊಡ್ದಂಗೆ ಲೊಚ್ಕೊಡ್ಬೇಕಂತ ಮ್ಯಾಲ ಕೌದಿ ಹೊಚ್ಕೊಂಡು ಮಲಗಿಸಿದ್ರು ಒಬ್ಬನಿಗೆ. ಈ 3 ಜನ ಹೊರಗೆ ನಿಂತವರು ಶರೀಫ್ ಬರೋದು ಕಾಯ್ದ್ರು. ಇವನಿಗೆ ಮ್ಯಾಲ ಮಲಗಿಸಿದ್ರು. ಶರೀಫ ಮನೆ ಮುಂದೆ ಬರೋದೆ ತಡ. ಶರೀಫ ಸಾಹೇಬರ, ನೀವೇನೋ ಭಾಳ ಚಲೋ ಶಕುನ ಶಾಸ್ತ್ರ ಹೇಳ್ತೀರಂತೆಪ್ಪ. ಈ ಮನ್ಯಾಗ ಹಲ್ಲಿ ಭಾಳ ಸಲ ಲೊಚ್ಕೊಡಕತ್ತದ. ಈ ಹಲ್ಲಿದ ಏನು ಇಂಟೆನ್ಸ್ ಅದ, ಏನು ಸಿಗ್ನಲ್ ಅದ, ಇದರ ಅಪೇಕ್ಷೆ ಏನದ, ಇದು ಏನಂತ ಒದರಾಕತ್ತದ, ಇದು ಏನಂತ ಲೊಚ್ಕೊಡಕತ್ತದ, ಒಂದು ತಟ್ಟಕ್ಕೆ ಬಂದು ಹೇಳ್ರಿ ಅಂತ ಶರೀಫ್ ಸಾಹೇಬರಿಗೆ ಒಳಗೆ ಕರ್ಕೊಂಡು ಹೋಗೋ ಕಾಲಕ್ಕೆ ಬಾಗಲದ ಸೌಂಡ್ ಮಾಡ್ತಾರ. ಯಾವಾಗ ಬಾಗಲದ ಒಳಗೆ ಪಾದ ಹಾಕಿದ್ರು, ಹಾಕೋದೆ ತಡ ಮ್ಯಾಲ ಕುಂತ ಮನುಷ್ಯ ಏನು ಕೌದಿ ಹೊಚ್ಕೊಂಡು ಮಲ್ಕೊಂಡಿದ್ದ, ಹಲ್ಲಿ ಲೊಚ್ಕೊಡ್ದಂಗೆ ಲೊಚ್ಕೊಡಕ್ಕೆ ಚಾಲು ಮಾಡ್ದ. 3 ಸಲ ಹಲ್ಲಿ ಲೊಚ್ಕೊಡ್ದಂಗೆ ಲೊಚ್ಕೊಟ್ಟಾಗ ಆಗ 3 ಜನ
ಕೇಳ್ತಾರ ಶರೀಫಗ, ಏ ಶರೀಫ, ಇದೇನೋ ಹಲ್ಲಿಲ್ ಹೊಚ್ಕೊಡಕತ್ತದಲ್ಲ, ಇದರ ಏನೋ ಸೂಚನಾ ತೋರ್ಸಕತ್ತದ ಹೇಳು ಅಂದಾಗ ಶರೀಫ್ ಸಾಹೇಬ್ರಂತಾರ, 3 ನಿಮಿಷದಾಗ ನಾ ಹೋಗ್ತೀನಂತ ಹೇಳಾಕತ್ತದ ಅಂದ್ರು. 3 ನಿಮಿಷದಾಗ ನಾ ಹೋಗ್ತೀನಿ ಅಂತ ಹೇಳಾಕತ್ತದಂದಾಗ ಈ 3 ಜನ ಅಂದ್ರು, ಅದು ಹಲ್ಲಿ ಅಲ್ಲ ಮನುಷ್ಯ ಅಂದಾಗ, ಹೋಗ ತೆಗೆದ ನೋಡ್ರಿ ಅಂದಾಗ ಹೋಗಿ ಕೌದಿ ಹೊತ್ಕೊಂಡ ಪುಣ್ಯಾತ್ಮಗ ತೆಗೆದ ನೋಡ್ತಾರ, ಮ್ಯಾಲ ಹೋಗಿ ಬಿಟ್ಟಿತ್ತು. ಇದು ಮಹಾತ್ಮರ ಮಾತು ಏನು ಬರ್ತದ ಹಾಗೆ ಬಿಡುತ್ತದೆ. ಅವ್ರ ಜೊತೆಗೆ ಅಪ್ಪಿತಪ್ಪಿನೂ ಸರಸಾಡಕ್ಕೆ ಹೋಗಬಾರ್ದು. ನಮ್ಮ ಕೆನ್ನೆ ತುರ್ಸ್ಕೊಳ್ಳಬೇಕಾಗ್ಯದ ಅಂಥೇಳಿ ಹಾವಿನ ಹೆಡಿ ಭಾಳ ಚಲೋದಂತ ಹಾವಿನ ಹೆಡಿ ತೊಗೊಂಡು ತುರ್ಸ್ಕೊಳ್ಳೋಕ್ಕಾಗ್ತದೆ. ಹುಲಿ ಮೀಸಿ ಭಾಳ ಉದ್ದುದ್ದದಾವಂಥೇಳಿ ಅದಕ್ಕೆ ಹಗ್ಗ ಕಟ್ಟಿ ಜೋಕಾಲಿ ಆಡೋಕ್ಕಾಗ್ತದೆ. ಭಾಳ ಚಲೋ ಬರೀತಾರ ಬಸವಣ್ಣನವರು, ಹುಲಿಯ ಮೀಸೆ ಹಿಡಿದು ಒಲಿದು ಉಯ್ಯಾಲೆಯಾಡಿದಂತೆ, ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಮಹಾತ್ಮರ ಜೊತೆಗೆ ಮರೆತು ಸರಸವಾಡಿದರೆ ಸುಣ್ಣದ ಕಲ್ಲು ಮಡುವಿನೊಳಗ ಕಟ್ಟಿಕೊಂಡು ಮಡುವ ಹಾಯ್ದಂತೆ. ಏನು ಹಿಂಗಂದ್ರೆ ಈಗೆಲ್ಲ ಪೇಂಟ್ ಅದಾವ, ಕಲಿಸ್ಕೊಡ್ತಾರೆ, ತೋಣಮ ಬಡ 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 ಹಚ್ಚಿಬಿಡ್ತೀವಿ, ಒಂದಿಂದ ಮುಗಿಸ್ಬಿಡ್ತೀವಿ. ಮೊದಲ ಸುಣ್ಣದ ಕಲ್ಲಂತ ಬರ್ತಿತ್ತು. ಆ ಸುಣ್ಣದ ಕಲ್ನ್ಯಾಗ ನೀರಾಗ ನೆನೆಯಿಟ್ಟು ನೀರಾಗ ನೆನೆಯಿಡೋ ಕಾಲಕ್ಕೆ ಉಪ್ಪು ಹಾಕಿ ಆ ಸುಣ್ಣದ ನೀರು ಮೈಗೆ ಎಲ್ಲರೇ ಹಚ್ಚು ಅಂದ್ರೆ ಗುಳ್ಳಿ ಬರ್ತಿತ್ತು. ಅವ್ರಿಗೆಲ್ಲರಿಗೂ ಗೊತ್ತಿರೋದು, ನನಗೂ ಭಾಳ ಸಣ್ಣವಿದ್ದಾಗ ನೋಡಿತ್ತು. ಆ ಗುಳ್ಳಿ ಬರುವಂಥ ಸುಣ್ಣದ ಕಲ್ಲ ತಗೊಂಡು ಬಂದ ನೀರಾಗ ನೆನೆಯಿಟ್ಟು ಆ ಮುಂಜಾನಷ್ಟೊತ್ತಿಗೆ ಸುಣ್ಣ ಕಲಿಸಿ ಮನೆಗೆ ಹಚ್ಚುತ್ತಿದ್ವಿ. ಅದು ಒತ್ತಟ್ಟಿಗೆ ಇರಲಿ, ಅಂಥ ಸುಣ್ಣದ ಕಲ್ಲ ನಮ್ಮ ಉಡಿಯೊಳಗೆ ಕಟ್ಕೊಂಡ ನೀರಾಗ ಬಿದ್ದರೆ ಏನಾಗ್ತದೆ ಗತಿ? ಹಂಗ ಮಹಾತ್ಮರ ಜೊತೆಗೆ ಅಪ್ಪಿ ತಪ್ಪಿ ಏನಾದರೂ ಸರಸಕ್ಕೆ ಹೋದ್ವಿ ಅಂದ್ರೆ ಸುಣ್ಣದ ಕಲ್ಲ ಮಡುವಿನೊಳಗೆ ಕಟ್ಟಿಕೊಂಡು ಮಡುವ ಹಾಯ್ದಂತೆ ಅಂತ ಬಸವಣ್ಣನವರು ಬರೀತಾರ. ಯಾವಾಗ ಶರಣ ಬಸಪ್ಪನವರ ಮಹಾಮನೆಯ ದಾಸೋಹದ ಬೋರ್ಡು 1001 ರೂಪಾಯಿ ಕೊಟ್ಟವರಿಗೆ ಗಂಡು ಸಂತಾನ, ಹೆಣ್ಣು ಕೊಟ್ಟವರಿಗೆ 501 ಕೊಟ್ಟವರಿಗೆ ಹೆಣ್ಣು ಸಂತಾನ ಅಂತ ಬೋರ್ಡ್ ಹಾಕಿದ್ರು. 4 ಜನ ಪುಂಡ ಪೋಖ್ರಿ ನನ್ನ ಮಕ್ಕಳು ಶರಣ ಬಸಪ್ಪನವರಿಗೆ ಪರೀಕ್ಷೆ ಮಾಡಬೇಕಂತ ಹೇಳಿ ಒಬ್ಬ ಹುಡುಗಗ ಹೆಣ್ಣಿನ ವೇಷ ಹಾಕಿದ್ರು. ಹೆಣ್ಣಿನ ವೇಷ ಹಾಕಿ ಆ ಹುಡುಗಗೆ ಕರ್ಕೊಂಡು ಬಂದು ಯಾವ 1001 ರೂಪಾಯಿ ಅವರ ಪಾದಕ್ಕರ್ಪಣೆ ಮಾಡಿ, ಯಪ್ಪ ನಮಗೊಂದು ಗಂಡು ಸಂತಾನ ಬೇಕಾಗ್ಯದ, ನಿಮ್ಮ ಕೃಪಾಶೀರ್ವಾದ ಆಗಬೇಕು ಅಂದಾಗ ಆಯ್ತು ಅಂತ ಶರಣಪ್ಪನವರು ಮಹಾಮನೆಯೊಳಗಿರುವ 2 ಉತ್ತುತ್ತಿ ತಗೊಂಡು ಬಂದು ಆ ಯಾವ ಹೆಣ್ಣಿನ ವೇಷವನ್ನು ಹಾಕಿದ ಗಂಡಸಿಗೆ ಕೊಟ್ಟರು. ಯಾವ ಉತ್ತುತ್ತಿಯನ್ನ ಪ್ರಸಾದವನ್ನು ಮನೆಗೆ ತಗೊಂಡು ಪ್ರಸಾದ ಅಂತ ಸ್ವೀಕಾರ ಮಾಡಿದಾಗ ಒಂದೇ ಒಂದು ತಿಂಗಳದೊಳಗಾಗಿ ಆ ಗಂಡು ಹುಡುಗ ಹೆಣ್ಣಿನ ರೂಪ ಆಗಕ್ಕೆ ಚಾಲು ಆಯ್ತು. ಚಾಲು ಆಯಿತು. ಯಾವ ಅಂಗಗಳ ಎಲ್ಲೆಲ್ಲಿ ಮೂಡಬೇಕಾಗಿತ್ತೋ ಮೂಡಕ್ಕೆ ಪ್ರಾರಂಭ ಆಗ್ತದ. ಆಗ ಅವ್ರವ್ಗ ಚಿಂತೆ ಆಗ್ತದ, ನನ್ನ ಮಗ ಹಿಂಗ್ಯಾಕೆ ಬದಲಾಗಕ್ಕ ಹೊಟ್ಟಿ ಬರಕ್ಕ ಚಾಲು ಆಯ್ತು. 2 ತಿಂಗಳ 3 ತಿಂಗಳ 4 ತಿಂಗಳ 6 ತಿಂಗಳದ ಹೊಟ್ಟೆ ಬಂತು. ಯಾವಾಗ 6 ತಿಂಗಳ ಬಸರಾಗಿರುವಂಥ ಈ ಗಂಡು ಹೆಣ್ಣಿನ ರೂಪವನ್ನು ತಾಳಿದ್ದೋ ಅವರವ್ವ ಒಂದೇ ಸಮನೆ ಮಗನಿಗೆ ಕೇಳ್ತಾನ, ಯಾಕಪ್ಪ ಹಿಂಗ್ಯಾಕಾಗ್ಯದ, ಏನಾಗ್ಯದ ಹೇಳು. ಊರೊಳಗಿರೋರು ಎಲ್ಲರೂ ಬಂದು ಇವಯ್ಯನ ಹೆಣ್ಣಿನ ರೂಪ ಹಾಕ್ಕೊಂಡ ಬಾಯಿಗೆ ಬಂದಂಗ ಮಾತಾಡಕ್ಕೆ ಚಲು ಮಾಡ್ತಾರ. ಆ ತಾಯಿಗೆ ಎಲ್ಲಿಲ್ಲದ ಸಂಕಟ ಆಗ್ತದ. ಯಪ್ಪ ಹಿಂಗ್ಯಾಕೆ ಆಗಾಕತ್ತೀಯೋ, ಯಾಕೆ ಬದಲಾಗಕತ್ತೀಯೋ, ನನ್ನ ರೂಪ ಯಾಕೆ ಬದಲಾವಣೆ ಆಗಿಬಿಟ್ಟದಂತ ಪರಿಯಾಗಿ ಕೇಳಿದಾಗ ಮಗ ಹೇಳ್ದ, ಯವ್ವ ಶರಣಪ್ಪನವ್ರಿಗೆ ಹೋಗಿ ನಾವು ಪರೀಕ್ಷೆ ಮಾಡ್ಬೇಕಂತ ಹೇಳಿ 1001 ರೂಪಾಯಿ ಕೊಟ್ಟು ನನಗೆ ಗಂಡು ಸಂತಾನ ಬೇಕು ಅಂತ ಪರೀಕ್ಷೆ ಮಾಡಕ್ಕೆ ಹೋದಾಗ 2 ಉತ್ತುತ್ತಿ ಕೊಟ್ಟರು. ಅದನ್ನು ಪ್ರಸಾದ ಅಂತ
ಸ್ವೀಕಾರ ಮಾಡಂದ್ರು ಅದನ್ನು ಸ್ವೀಕಾರ ಮಾಡಿದಾಗಿಂದ ಹಿಂಗ ರೂಪ ತಾಳಕತ್ತೀನಂದಾಗ ಅವ್ರವ್ವ ಒಂದೇ ಸಮನೆ ವಿಲವಿಲ ಅಂತ ಒದ್ದಾಡಿ ಮಗನಿಗೆ ಕರ್ಕೊಂಡು ಬಂದ ಧರ ಅಂತ ಶರಣಪ್ಪನವರ ಪಾದಕ್ಕೆ ಹಾಕಿ, ಯಪ್ಪ ಶರಣಪ್ಪನವರೇ, ಬಹಳ ದೊಡ್ಡವರದಿರಿ, ನನ್ನ ಮಗ ಮಾಡಬಾರದ ತಪ್ಪನ್ನ ಮಾಡ್ಯಾನ, ಕೇಳಬಾರದ ಜನಗಳ ಮಾತನ್ನ ಕೇಳಿ ದಾರಿ ಬಿಟ್ಟಾನ, ನನ್ನ ಮಗ ಗಂಡು ಮಗು ಅದು ಹೆಣ್ಣಿನ ರೂಪ ತಾಳಿ 6 ತಿಂಗಳ ಬಸರಾಗ್ಯಾನ, ನಮ್ಮದ ತಪ್ಪಾಗ್ಯದಪ್ಪ, ಮೊದಲ ಹೆಂಗಿದ್ದ ನನ್ನ ಮಗ ಹಂಗ ನನ್ನ ಮಗನಿಗೆ ಕೊಡುವಂತ ಮತ್ತ 1001 ರೂಪಾಯಿ ಕೊಟ್ಟಾಗ ಶರಣಪ್ಪನವ್ರಂತಾರ, ಹುಚ್ಚಿ 1001 ರೂಪಾಯಿ ನನಗೆ ಬ್ಯಾಡ, ಅವ ಕೊಟ್ಟ 1001 ರೂಪಾಯಿ ಅವನಿಗೆ ನಾನು ಕೊಟ್ಟು ಬಿಡ್ತೀನಿ, ಮಹಾತ್ಮರ ಜೊತೆಗೆ ಯಾವತ್ತಿಗೂ ಮರೆತು ಸಹಿತ ಸರಸ ಆಡಬಾರದು ಅನ್ನೋದು ಗೊತ್ತಾಗಬೇಕಾಗಿತ್ತು, ಅದಕ್ಕ ನಾ ಹಿಂಗ ತೋರಿಸಿನಿ ಅಂದಾಗ ಆ 6 ತಿಂಗಳ ಬಸರಾದ ಹೆಣ್ಣಿನ ರೂಪ ಶರಣ ಬಸಪ್ಪನವರ ದಾಸೋಹ ಮಹಾಮನೆಯೊಳಗ ಯಾವಾಗ ಪ್ರಸಾದ ಸ್ವೀಕಾರ ಮಾಡದೋ, ಸ್ವೀಕಾರ ಮಾಡಿದ 2 ತಾಸಿನೊಳಗ ಹೆಣ್ಣಿನ ರೂಪ ಹೋಗಿ ಗಂಡಿನ ರೂಪ ಮತ್ತ ತಾಳ್ತಾನ ಅನ್ನುವಂಥ ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನ್ ಹಾಡಿ, ಮನಿದುಂಡು ಮಂದಿದೆ ಮಾತಾಡಿ, ಮನಿದುಂಡು ಮಂದಿದೆ ಮಾತಾಡಿ, ಮಂದಾಗ ಬ್ಯಾಡಾದಿ ಕೋಡಿ, ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ನನ್ನ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ, ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ, ಯಾರಳಲು ನೀ ಕೇಳಲಿಲ್ಲ, ಯಾರಳಲು ನೀ ಕೇಳಲಿಲ್ಲ, ಊರೊಳಗ ಚೂರು ಬೆಲೆಗಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಕೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ, ಕೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ, ಮಿತವಾಗಿ ಮಾತಾಡಲಿಲ್ಲ, ಮಿತವಾಗಿ ಮಾತಾಡಲಿಲ್ಲ, ಮತಿಗೆಟ್ಟು ನೀ ಒಂಟಿಗೆಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನ ಹಾಡಿ, ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನ ಹಾಡಿ, ಮನಿದುಂಡು ಮಂದಿದೆ ಮಾತಾಡಿ, ಮನಿದುಂಡು ಮಂದಿದೆ ಮಾತಾಡಿ, ಮಂದಾಗ ಬ್ಯಾಡಾದಿ ಕೋಡಿ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಕಂಡದ್ದು ಬಯಸಿ ಭ್ರಮೆಗೇಡಿ, ಕಂಡಂಗ ಕುಣಿದೆಲ್ಲ ಕೂಡಿ, ಕಂಡದ್ದು ಬಯಸಿ ಭ್ರಮೆಗೇಡಿ, ಕಂಡಂತೆ ಕುಣಿದೆಲ್ಲ ಕೂಡಿ, ಬಂದಾಗ ಯಮ ನಿನಗ ಜೋಡಿ, ಬಂದಾಗ ನಿನಗ ಯಮ ಬೇಡಿ, ನೋಡಿಲ್ಲ ನೋಡಿ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ
ಸದ್ಗುರುವಿನಡಿಗೆ ಬರಲಿಲ್ಲ, ಸದ್ವಿಚಾರನೆ ಕೇಳಲಿಲ್ಲ. ಸದ್ಗುರುವಿನಡಿಗೆ ಬರಲಿಲ್ಲ, ಸದ್ವಿಚಾರನೆ ಕೇಳಲಿಲ್ಲ. ಸದ್ಗತಿಯು ನೀ ಹೊಂದಲಿಲ್ಲ, ಸದ್ಗತಿಯು ನೀ ಹೊಂದಲಿಲ್ಲ. ಶಿವರುದ್ರ ಹೇಳಿದ್ದು ಸುಳ್ಳಲ್ಲ, ಹಿಂದೆ ನಿನಗ ತಿಳಿದಿಲ್ಲ. ಪರ ನಿಂದೆ ಮಾತ್ರ ಬಿಡಲಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ. ಪರ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವನೆ ಮಾಡಲಿಲ್ಲ, ಗುರು ಸೇವನೆ ಮಾಡಲಿಲ್ಲ, ಗುರು ಸೇವನೆ ಮಾಡಲಿಲ್ಲ. ಬರಿ ಗರ್ವದಿಂದ ನಡೆದಿಲ್ಲ, ಹಿಂದೆ ನಿನಗ ತಿಳಿದಿಲ್ಲ. ಪರ ನಿಂದೆ ಮಾತ್ರ ಬಿಡಲಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಅವ್ರ ಹಂಗ ಇವ್ರು ಹೆಂಗ ಅಂತ ಅನ್ನುವಂಥ ಮನುಷ್ಯ ನಾವು ಹೆಂಗ ಅಂತ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಮ್ಮದೇ ನಮಗೆ ತಿಳಿಯದೆ ನಮ್ಮ ತಾಟನೊಳಗೆ ಏನೋ ಬಿದ್ದಾವ, ಇನ್ನೊಂದು ತಾಟನ್ಯಾಗ ಹುಡುಕಕ್ಕೆ ಹೋಗ್ತೀವಂತ. ನಮ್ಮದೇ ನಮಗೆ ಗೊತ್ತಿಲ್ಲ, ಇನ್ನೊಬ್ಬರದ ಮಾತ್ರ ಮಾತಾಡಕ್ಕೆ ನಮಗೆ 24 ತಾಸು ಟೈಮ್ ಇಟ್ಟುಕೊಂಡು ಅವರೇನು ಬಂದು ನಮ್ಮ ಮನ್ಯಾಗ ಊಟ ಮಾಡಿ ನೀರು ಕುಡಿದು ಚಾ ಕುಡಿದು ನಮ್ಮ ಬಗ್ಗೆ ಮಾತಾಡಂತ ಅವ್ರೇನು ಹೇಳಿಲ್ಲ. ನಿಮ್ಮದ ಊಟ ಮಾಡಿ ನಿಮ್ಮ ಕಟ್ಟಿ ಮೇಲೆ ನಿಮ್ಮ ಚಾಪಿ ಮೇಲೆ ಊರು ಉಸಾಬರಿ ಮಾಡ್ಕೊಂತ ಕುಂತವ್ರಿಗೆ ಭಾಳ ಚಲೋ ಹೇಳಿದ್ರು. ನಿಂದ ನಿನಗೆ ತಿಳಿದಿಲ್ಲ, ಊರ್ದು ತಗೊಂಡು ಏನು ಮಾಡ್ತೋ ಜೋಕುಮಾರ ಸಾಕು ಸುಪ್ ಕುಂದ್ರ ಅಂದ್ರು. ಸಾಕು ಕಟ್ಟಿ ಮೇಲೆ ಕುಂತ ಇಬ್ಬರು ಭಾಳ ಪೆಟೆಂಟ್ ದೋಸ್ತರು, ಚಡ್ಡಿ ದೋಸ್ತರು ಅಂತಿರ್ಲಿ. ಹಂಗೆ ಚಡ್ಡಿ ದೋಸ್ತರು, ಚಡ್ಡಿ ದೋಸ್ತರನ್ನ ಬ್ಯಾರೆ ಮಾಡ್ಬೇಕಂತ ಮುದುಕೊಬ್ಬಾಕಿ ಕಾಯ್ಕೊಂತ ಕುಂತಿದ್ವಿ. ಒಂದಿರೋದು ಬ್ಯಾರೆ ಮಾಡೋದು, ಒಂದಿರೋದು ಎರಡು ಮಾಡೋದು, ಒಂದಿರೋದು ಎರಡು ಮಾಡೋದು. ಮಗ ಬಂದ ಅಪ್ಪಗೆ ಕೇಳ್ದ, ಅಪ್ಪ ಬಟ್ಟಿ ಹೊಲೆ ಅವ ಟೇಲರ್. ಯಪ್ಪ ಏನಿಲ್ಲ, ಈ ಸೂಜಿ ಕಿಮ್ಮತ್ ಎಷ್ಟು ಅಂದ. ಸೂಜಿ ಕಿಮ್ಮತ್ 70 ಪೈಸಾ ಅಂದ. ಈ ಸೂಜಿ ಕಿಮ್ಮತ್ 70 ಪೈಸಾ, ಮತ್ತು ಈ ಕಾಲ ಕೆಳಗೆ ಕತ್ರಿ ಇಟ್ಟೆಲ್ಲ ಕತ್ರಿ ಕಿಮ್ಮತ್ ಎಷ್ಟು ಅಂದ. ಯಪ್ಪ ಈ ಕತ್ರಿ ಕಿಮ್ಮತ್ 70 ರೂಪಾಯಿ ಅಂದ. ನಿನಗೆ ಪಕ್ಕ ಹುಚ್ಚಿಡ್ದ, ನಾಳೆಗೆ ಧಾರವಾಡ ಹುಚ್ಚ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದವ. ಯಾಕಂದವ ಅಪ್ಪ ಹುಚ್ಚ 70 ಪೈಸಾ ತೊಗೊಂಡು ಬಂದ ಸೂಜಿನ ಕಿವಿ ಬಲಿ ಚುಚ್ಕೊಂತಾರಿಲ್ಲ ನೀವು, ತುರುಬನಾಗ ಇಟ್ಕೊಂತೀರಿ. ಪಾಪ ಅವ್ರೇನು ಮಾಡೋದು, ಅವ್ರಲ್ಲಿ ಚುಚ್ಕೊಂಡಿರ್ತಾರೆ. ಆ ಕಿವಿ ಬಲಿ ಇಟ್ಕೊಂತಿ. ಇನ್ನು 70 ರೂಪಾಯಿದ ಕಿಮ್ಮತ್ತಿನ ಕತ್ರಿನ ಕಾಲ ಕೆಳಗೆ ಇಟ್ಕೊಂತಿ. ಸೂಜಿ ದೊಡ್ದೋ ಏನು ಕತ್ರಿ ದೊಡ್ದೋ ಅಂದ. ಯಪ್ಪ 70 ರೂಪಾಯಿ ಕತ್ರಿನೇ ಭಾಳ ದೊಡ್ಡದು, 70 ಪೈಸಾ ಸೂಜಿನೇ ಭಾಳ ಸಣ್ಣದ, ನನಗೂ ಗೊತ್ತದ. ಆದರೆ ನಿನಗೆ ಹೇಳ್ತೀನಿ ಕೇಳು, 70 ರೂಪಾಯಿ ತೊಗೊಂಡು ಬಂದ ಕತ್ರಿ ಕೆಲಸ ಏನು ಅಂದ್ರೆ ಒಂದಿರೋದು ಎರಡು ಮಾಡೋದು. 70 ರೂಪಾಯಿ ಕತ್ರಿ ಕೆಲಸ ಏನು ಒಂದಿರೋದು ಎರಡು ಮಾಡೋದು. 70 ಪೈಸಾ ಸೂಜಿ ಕೆಲಸ ಏನು ಅಂದ್ರೆ ಯಾವ್ದು ಎರಡು ಇರ್ತದ ಅದನ್ನು ಒಂದು ಮಾಡೋದು. ಅದಕ್ಕೆ ಸೂಜಿ ಹಂಗ ಬದುಕು ಮಾಡಬೇಕಂತ ಅಪ್ಪ ಮಗನಿಗೆ ಹೇಳ್ದ. ಮತ್ತೆ ಕಚ ಕಚ ಚುಚ್ಕೊಂತ ಕುಂದ್ರಂಗಿದ್ರಿ ಅಂತ ಸೂಜಿತ್ತು. ಸೂಜಿ ಇದರ ಅರ್ಥ ಒಂದಾಗುವಂಥದ್ದು, ಬೆಸೆಯುವಂಥದ್ದು. ಕಟ್ಟಿ ಮೇಲೆ ಕುಂತು ಮುದುಕಿ ಇವರಿಬ್ಬರಿಗೂ ನೋಡಿ ಹೊಟ್ಟೆ ಬ್ಯಾನಿ ಚಾಲೋಗಿತ್ತು. 20 ವರ್ಷ ಆಯ್ತು, ಇಬ್ಬರು ಒಬ್ರಿಗೆ ಬಿಟ್ಟು ಒಬ್ರಿಗೆ ಇರಂಗಿಲ್ಲ. ಊಟ ಸಹಿತ ಮಾಡಲ್ಲ, ನೀರು ಸಹಿತ ಮಾಡಲ್ಲ, ನಿದ್ದೆ ಸಹಿತ ಮಾಡಲ್ಲ. 20 ತಾಸು 24 ತಾಸು ಇಬ್ಬರು ಒಟ್ಟಿಗೆ ಇರ್ತಾರೆ. ಇವರಿಗೆ ಬ್ಯಾರೆ ಮಾಡೋ ಮಂದ್ಲಕ್ಕಿ, ಇವರಿಗೆ ಬ್ಯಾರೆ ಮಾಡ. ಇಬ್ಬರು ಕೂಡಿ ಹೊಂಟಿದ್ರೆ ಹಿಂಗ ಹೋಗೋ ಕಾಲಕ್ಕೆ ಮುದುಕಿ ಒಬ್ಬನಿಗೆ ಕರೆದ್ಲು, ಇಬ್ರಿಗೂ ಕರೀಲಿಲ್ಲ, ಒಬ್ಬನಿಗೆ ಕರೆದು. ಒಬ್ಬ ಅಲ್ಲೇ ನಿಂತ, ಇವ ಒಬ್ಬ ಬಂದ ಮೇಲೆ ಏನು ಮುದುಕಿ ಅಂತ ಕೇಳ್ದ. ಏನಿಲ್ಲ, ಯಾರಿಗೂ ಹೇಳಬೇಡ ಅಂದ್ಲಕ್ಕಿ. ಏನು ಮಾತವ, ಯಾರಿಗೂ ಹೇಳಬೇಡ. ಮುಗೀತು, ಇಷ್ಟ ಮಾತು ಹೋಗು ಅಂದ್ಲಕ್ಕಿ. ಇಷ್ಟ ಮಾತು ಏನಿಲ್ಲ, ಯಾರಿಗೂ ಹೇಳಬೇಡ ಹೋಗು ಅಂದ್ಲು. ಹಾದಿವ ಹುಡುಗ ಅಲ್ಲೇ ನಿಂತಿದ್ದ, ಅವನು ದೋಸ್ತ 20 ವರ್ಷ ಒಂದ ತಾಟ್ನಾಗ ಊಟ ಮಾಡಿದ ಪುಣ್ಯಾತ್ಮ ಕೇಳದ, ಮುದುಕಿ ಕರೆದಿದ್ದಲ್ಲ ಎದಕ್ಕ, ಯಾರಿಗೂ ಹೇಳಬೇಡ ಅಂದ. ಯಾರಿಗೂ ಅರೆ 20 ವರ್ಷ ನಿನ್ನ ಜೊತೆಗೆ ಬದುಕು ಮಾಡಿಯೋ, ನನಗರೆ ಹೇಳು ಅಂತವ. ಯಾರಿಗೂ ಹೇಳಬೇಡ, ತಿಳಿತಿಲ್ಲವ.
ಒಂದಿರೋದು ಎರಡು ಮಾಡಕ್ಕೆ ಒಂದು ಮಾತು ಸಾಕು. ಯಾವಾಗ 20 ವರ್ಷದ ನನ್ನ ಜೊತೆಗೆ ಬದುಕು ಮಾಡಿದವ ನೀನು ನನಗೂ ಹೇಳಿಲ್ಲ ಅಂದ್ರೆ ಹ್ಯಾಂಗ? ಇಲ್ಲ, ಯಾರಿಗೂ ಹೇಳಬೇಡ. ಅರೆ, ಒಂದ ತಾಟ್ಯಾಗ ಊಟ ಮಾಡಿ ನನಗರ ಹೇಳೇ, ಇಲ್ಲ, ಯಾರಿಗೂ ಹೇಳಂಗಿಲ್ಲ. ಯಾರಿಗೂ ಹೇಳಬೇಡ ಅನ್ನೋ ಒಂದು ಮಾತು ಇಬ್ಬರ ನಡುವೆ ದೊಡ್ಡ ಕಂದಕ ಸೃಷ್ಟಿ ಮಾಡ್ತದೆ. ನಮಗೆ ತಿಳ್ಕೊಳ್ಳಾರದೆ ಇನ್ನೊಬ್ಬರು ಊರು ಸಾಬಾರಿ ಮಾಡಿ ಬದುಕು ಹಾಳು ಮಾಡ್ಕೊಳ್ತೀವಲ್ಲ. ಹಂಗ ಶರಣಪ್ಪನವರು ಯಾವಾಗ ಮಹಾಮನಿಯೊಳಗ ಕುಂತ ಘಳಿಗೆಯೊಳಗ ಚಂದ್ರಶೇಖರಪ್ಪ ಅನ್ನುವಂಥ ಪುಣ್ಯಾತ್ಮ ಬಂದ ಪಾದಕ್ಕೆ ನಮಸ್ಕಾರ ಮಾಡ್ತ. ಯಪ್ಪ, ನನಗ ಒಂದು ಹೆಣ್ಣು ಒಂದು ಗಂಡು, ನನಗೊಂದು ಹೆಣ್ಣು ಒಂದು ಗಂಡು. ಆ ಹೆಣ್ಣಿಗೆ ಶಾಬಾದಕ್ಕೆ ಲಗ್ನ ಮಾಡಿ ಕೊಟ್ಟು ಬಿಟ್ಟೀನಿ. ಇರುವಂಥದ್ದು ಒಂದೇ ಒಂದು ಗಂಡು ಕೂಸದ, ಅದಕ್ಕೆ ಕಣ್ಣಿಲ್ಲ. ಕಣ್ಣಿರ್ಲಾರ್ದ ಮಗ ಬೆಳೆಯಾಕತ್ತಾನ, ದೊಡ್ಡವಾಗ್ಯಾನ. ಅವನ ಅಕ್ಕನ ಮಗಳದಾಳ, ಅವನಿಗೆ ತಗೊಂಡು ಮದ್ವೆ ಮಾಡ್ಬೇಕಂತ ನಾನು ನಿರ್ಧಾರ ಮಾಡೀನಿ. ಆದರೆ ನನ್ನ ಮಗಳು ಶಾಂತವ ಶಾಬಾದಕ್ಕಿನ ಕೊಟ್ಟೀನಿ, ಆಕಿ ಒಲ್ಲೆನಾಕತ್ತಾಳ. ಏನು ಒಲ್ಲೆನಕತ್ತಾಳ? ಯಾವಾಗ ಒಲ್ಲೆನಕತ್ತಾಳ ಅಂದಾಗ ಈ ಕುಡ್ಡಗ ಕೊಟ್ಟ ನನ್ನ ತಮ್ಮ ಕುರುಡದನ, ಈ ಕುರುಡಗ ನನ್ನ ಮಗಳನ್ನ ಕೊಟ್ಟ ನನ್ನ ಮಗಳ ಬದುಕ ನಾಯಾಕ ಹಾಳು ಮಾಡಲಿ? ಯಾವಾಗ ಇದಾ ಚಿಂತೆಯೊಳಗ ತಂದೆನಾದ ಚಂದ್ರಶೇಖರ ಚಿಂತೆ ಮಾಡಿ 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 ಅಸುನೀಗಿ ಹೋಗಿಬಿಡ್ತಾನೆ. ಯಾವಾಗ ಲಿಂಗೈಕ್ಯನಾದನೋ ತಂದೆಯಾದ ಚಂದ್ರಶೇಖರ, ಆತನ ಮಗ ಒಬ್ಬನೇ ಒಬ್ಬ ಮಗ ರಾಜಶೇಖರನಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ಕಣ್ಣ ಕಾಣಿಸದೆ ಇರುವ ಘಳಿಗೆಯೊಳಗ ಶರಣಪ್ಪನವರ ಪಾದಕ್ಕೆ ಬಂದು ಬೀಳ್ತಾನಯ್ಯಪ್ಪ. ನಮ್ಮಪ್ಪ ಚಂದ್ರಶೇಖರ ನಿಮ್ಮ ಹತ್ರ ಬಂದು ತನ್ನ ಅಪೇಕ್ಷೆಯನ್ನ ನಿಮ್ಮ ಮುಂದೆ ಇಟ್ಟಾನ. ನನ್ನ ಅಕ್ಕನ ಮಗಳ ಜೊತೆಗೆ ನಾನು ಸಪ್ತಪದಿಯನ್ನು ತುಳಿದು ನನಗೊಂದು ಬದುಕಾಗ್ತದಂತ ನಾನು ಯೋಚನೆ ಮಾಡಿದ್ದೆ. ಆದರೆ ನಮ್ಮಕ್ಕಳ ಮನಸ್ಸು, ನಮ್ಮಕ್ಕನ ಮನಸ್ಸು ನನ್ನ ಮ್ಯಾಲ ಇಲ್ಲ. ಅವಳ ಮಗಳನ್ನು ಕೊಟ್ಟು ನನಗೆ ಮದುವೆಯನ್ನು ಮಾಡಬೇಕು ಅನ್ನುವ ಹಂಬಲ ಅವಳಿಗೆ ಇಲ್ಲ. ನಾನು ಏನು ಮಾಡಬೇಕು ಅಂತ ಶರಣಪ್ಪನವ್ರ ಹತ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಕೇಳಿದಾಗ, ಹೋಗ್, ನಾಳೆಯ ದಿವಸ ಬರಬೇಕಾದ್ರೆ ನಿಮ್ಮ ಅಕ್ಕಗೆ ಕರ್ಕೊಂಡು ಬಾಪ ಶಾಂತವ್ವಗಂತ ಶರಣಪ್ಪನವರು ಕೊಟ್ಟ ಕಳಿಸ್ತ. ಯಾವ ಘಳಿಗೆಯೊಳಗ ಆ ಶಾಂತವ್ವಗ ಕರ್ಕೊಂಡು ಬಾ ಅಂತ ಕಳಿಸಿ ಕೊಟ್ಟು ಬಿಟ್ಟರು ಶರಣಪ್ಪನವರು. ಮಾರನೇ ದಿವಸ ಶಾಬಾದಕ್ಕೆ ಹೋಗಿ ಶಾಂತವ್ವಗ ಕರ್ಕೊಂಡು ಬರ್ತಾರೆ. ಶಾಂತವ್ವಗ ಕರ್ಕೊಂಡು ಬಂದಾಗ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ರಾಜಶೇಖರ ಕುರುಡನಾಗಿರುವ ಪುಣ್ಯಾತ್ಮ ಕೈಯನ್ನು ಮುಗಿದು, ಯಪ್ಪ, ನಮ್ಮಕ್ಕಳಾದ ಶಾಂತವ್ವ ಬಂದಾಳ, ಏನು ಹೇಳಬೇಕನ್ಕೊಂಡಿರಿ ಹೇಳ್ರಪ್ಪ, ಉಪದೇಶಾಮೃತವನ್ನ ಕೊಡು ಅಂದಾಗ ಶರಣಪ್ಪನವರು ಪರಿಪರಿಯಾಗಿ ಹೇಳ್ತಾರ ಶಾಂತವ್ವ, ಅವ ನಿಮ್ಮ ತಮ್ಮದ, ನಿಮ್ಮ ತಮ್ಮಗ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು. ನಿನ್ನ ಮಗಳಿಗೆ ಯಾವ ಕುಂದು ಕೊರತೆ ಆಗದ ಹಾಗೆ ನಾನಿರ್ತೀನಿ ಆತನ ಜೊತೆಗೆ. ನನ್ನ ಮಾತು ನಂಬು. ಯಾವತ್ತಿಗೂ ನಿನ್ನ ತವರು ಮನೆಗೆ ಒಂದು ಹೆಣ್ಣನ್ನ ಕೊಟ್ರ ಇನ್ನೊಂದು ತಟಕ್ಕೆ ನಿನ್ನ ಕೀರ್ತಿ ಗೌರವ ಘನತೆ ಹೆಚ್ಚಾಗ್ತದ ಶಾಂತವ್ವ. ನೀನು ಚಿಂತೆ ಮಾಡಬೇಡ, ನಿನ್ನ ಮಗಳ ಜೊತೆಗೆ ನಾನು ಇರ್ತೀನಿ ಅಂದಾಗ ಶಾಂತವ್ವ ಶರಣಪ್ಪನವರ ಮಾತು ಸಹಿತ ಅಸಡ್ಡೆ ಮಾಡ್ತಾಳ. ದೊಡ್ಡವರ ಮಾತು ಯಾವತ್ತಿಗೂ ಮೀರಿ ಹೋಗಬಾರ್ದು. ದೊಡ್ಡವರ ಮಾತು ಮೀರಿ ಹೋದ್ವಿ ಅಂದ್ರೆ ಏನೆಲ್ಲ ಅವಘಡ ಆಗ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸಜ್ಜಲಗುಡ್ಡದ ಶರಣಮ್ಮನವರ ಹೆಸರು ತಾವು ಯಾರಾದರೂ ಕೇಳಿರಬಹುದು ಅಂತ ಅನ್ಕೊಳ್ತಿ. ಬಾಗಲಕೋಟೆ ಭಾಗದೊಳಗ ಕೆರುಡಿ ಡಾಕ್ಟರ್ ಅಂತ ಹೇಳಿ ಬಹಳ ದೊಡ್ಡ ಪುಣ್ಯಾತ್ಮ,
ಇವತ್ತಿನ ಮಾಜಿ MLA ಅವರಾಗಿರುವಂಥ ವೀರಣ್ಣ ಚರಂತಿಮಠರ ಹೆಸರು ತಾವು ಕೇಳಿರಬೇಕು. ಈ ವೀರಣ್ಣ ಚರಂತಿಮಠರ ತಂದೆ ಆ ಕೆರಡಿ ಡಾಕ್ಟರ್ನ ತಂದೆ ಇಬ್ಬರು ಸೇರಿ ಎಲ್ಲಿಗೆ ಹೋಗ್ತಾರಂದ್ರೆ ಸಜ್ಜಲಗುಡ್ಡ ಶರಣಮ್ಮನವರ ದರ್ಶನಕ್ಕೆ ಹೋಗಿರ್ತಾರೆ. ಸತ್ತ ಘಟನೆ ಹೇಳಕತ್ತೀನಿ, ಕಾಗಕ್ಕ ಗುಬ್ಬಕ್ಕನ ಕಚ್ಚಿ ಅಲ್ಲ. ಆ ಇಬ್ಬರು ಸೇರಿ ಯಾವಾಗ ಆ ಸಜ್ಜಲಗುಡ್ಡ ಶರಣಮ್ಮನವ್ರ ಹತ್ರ ಹೋದ ಘಳಿಗೆಯೊಳಗೆ ಇನ್ನೇನು ಮಠದೊಳಗ ಪಾದವನ್ನು ಬೆಳೆಸಿ ಹೋಗಬೇಕಂತಾರ. ಗದ್ಗಿ ಮ್ಯಾಲ ಕುಂತ ಸಜ್ಜಲಗುಡ್ಡದ ಶರಣಮ್ಮನವ್ರಂತಾರ, ನೀವಿಬ್ರು ಏನು ಬಂದೀರಪ್ಪ, ಒಳಗ ಬರಾಕ ಹೋಗಬೇಡ್ರಿ, ನಿಮ್ಮ ಕೆಲಸ ಅಲ್ಲಿ ಬಾಗಲಕೋಟ್ ಹಂತ್ಯಕ್ಕ ರೋಡ್ ಮೇಲೆ ಕೆಲಸ ಅದ, ಹೋಗಿಬಿಡ್ರಿ ಅಂತ ಹಂಗ ಕೊಟ್ಟು ಕಳಿಸಿಬಿಡ್ತಾರೆ. ನಿಮ್ಮ ಇಬ್ಬರು ಕೆಲಸ ನನ್ನ ಬಲ್ಲಿಲ್ಲ, ನಿಮ್ಮಿಬ್ಬರ ಕೆಲಸ ಅಲ್ಲಿ ಅದ, ಹೋಗಿ. ಸಜ್ಜಲಗುಡ್ಡ ಶರಣಮ್ಮನವರ ಮಾತನ್ನ ಮೀರಕ್ಕೆ ಆಗಲಿಲ್ಲ. ಒಳಗೆ ಹೋಗಿ ಶರಣಮ್ಮನವರ ಪಾದ ಸಹಿತ ಮುಟ್ಟಲಿಲ್ಲ, ಹಂಗ ಹೊರಟು ಹೋಗಿಬಿಟ್ರು. ಹಂಗ ಹೊರಟೋಗಿರುವ ಆ ಡಾಕ್ಟರ್ ಮತ್ತೆ ಅವರ ಚರಂತಿಮಠರ ತಂದೆ ಇಬ್ಬರು ಸೇರಿ ತಮ್ಮ ಮನೆಗೆ ಆ ಬಾಗಲಕೋಟಕ್ಕೆ ಯಾವಾಗ ಪ್ರವೇಶ ಮಾಡಾಕತ್ತಿದ್ರೋ ಆಕ್ಸಿಡೆಂಟ್ ಆಗಿತ್ತು, ಅಪಘಾತ ಆಗಿತ್ತು. ಅಪಘಾತದೊಳಗ ರೋಡಿನೊಳಗ 4 ಜನ ಪುಣ್ಯಾತ್ಮರು ರಕ್ತದ ಮಡುವಿನೊಳಗ ಬಿದ್ದು ವಿಲವಿಲಾಂತ ಒದ್ದಾಡಕತ್ತಿದ್ರು. ವಿಲವಿಲಾಂತ ಒದ್ದಾಡುವ 4 ಜನರನ್ನ ಕರೆದುಕೊಂಡು ಹೋಗಿ ತಮ್ಮ ದವಾಖಾನೆಗೆ ಕರ್ಕೊಂಡು ಹೋಗಿ ಇಲಾಜ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆ 4 ಜನಕ್ಕೆ ಆರಾಮ ಮಾಡಿ ತಮ್ಮ ಮನೆಗೆ ಕೊಟ್ಟ ಕಳಿಸಿ ಬಿಡ್ತಾರೆ. ವಾರ ಒಪ್ಪತ್ತು ಹೋಗ್ತದ. ಆ ಇಬ್ಬರು ಸೇರಿ ಮತ್ತೆ ಸಜ್ಜಲಗುಡ್ಡ ಶರಣಮ್ಮನವ್ರ ದರ್ಶನಕ್ಕೆ ಬರ್ತಾರೆ. ಆಗ ಸಜ್ಜಲಗುಡ್ಡ ಶರಣಮ್ಮನವ್ರು ಅಂತಾರ, ಈಗ ಬಾಯಪ್ಪ ಒಳಗ ಅಂದ್ರು. ಈಗ ಬಾಯಪ್ಪ ಒಳಗ ಅಂದಾಗ ಸಜ್ಜಲಗುಡ್ಡ ಶರಣಮ್ಮನವರು ಯಾವಾಗ ಗದ್ದಿಗೆ ಮೇಲೆ ಕುಂತಾಗ ಇವರಿಬ್ಬರು ಕೆಳಗೆ ಕುಂತ ಘಳಿಗೆಯೊಳಗ ಕೇಳ್ತಾರ, ನಾವತ್ತ ಏನು ಕಳಿಸಿದ್ನಲ್ಲ, 4 ಮಂದಿ ಬಿದ್ದಿದ್ರಲ್ಲ, 4 ಮಂದಿ ಜೀವಂತದಾರೋ ಏನು ಸತ್ತಾರೋ ಅಂತ ಕೇಳಿದಾಗ ಅವರಿಬ್ಬರು ಅವ್ರ 4 ಜನ ಬದುಕ್ಯಾರವ. ಅಪಘಾತದೊಳಗ ರಕ್ತದ ಮಡುವಿನೊಳಗ ಬಿದ್ದು ವಿಲವಿಲ ಅಂತ ಒದ್ದಾಡಕತ್ತಿದ್ರು. ಇನ್ನೊಂದು 5 ರಿಂದ 10 ನಿಮಿಷ ತಡ ಆಗಿತ್ತಂದ್ರ 4 ಜನರ ಪ್ರಾಣ ಪಕ್ಷಿ ಹಾರು ಹೋಗ್ತಿತ್ತು. ಅದಕ್ಕೆ ಅವ್ರ 4 ಜನಕ್ಕೆ ದವಾಖಾನೆಗೆ ಕರ್ಕೊಂಡು ಹೋಗಿ ಇಲಾಜ್ ಮಾಡಿ ಉಚಿತವಾಗಿ ಅವ್ರ ಮನೆಗೆ ಕಳಿಸಿ ಕೊಟ್ಟಿ ಬಂದಾಗ ಶರಣಮ್ಮನವರಂತಾರ, ಹುಚ್ಚ, ದೇವರ ಬರೀ ಮಠದೊಳಗಿಲ್ಲೋ, ದೇವರು ಆ ಅಪಘಾತವಾಗಿರುವ 4 ಜನ ಹೃದಯದೊಳಗ ಅದಾನ ಅನ್ನೋದಕ್ಕೆ ನಿಮಗೆ ಕೊಟ್ಟ ಕಳಿಸಿನ ಹೊರತಾಗಿ ಮತ್ತೊಂದಕ್ಕೆ ಕಳಿಸಿಲ್ಲ ಅಂತ ಶರಣಮ್ಮನವ್ರು ಹೇಳ್ತಾರೆ. ಯಾವಾಗ ಮಾತು ಬರ್ತದ ಸುಳ್ಳಾಕಲ್ಲ. ಮಾತು ಮೀರಿ ಅವ್ರ ಜೊತೆಗೆ ಹುಡುಗಾಟಿಕೆ ಆಡಿ ಏನಾದ್ರೂ 4 ಹೆಜ್ಜೆ ಮುಂದೆ ಹೋದ್ವಿ ಅಂದ್ರೆ ನಮ್ಮ ಬದುಕ ನಾವೇ ಹಾಳು ಮಾಡ್ಕೊಂಡಂಗೆ ಅನ್ನೋದನ್ನ ನೆನಪಿಸ್ಕೊಳ್ಬೇಕು. ಯಾವಾಗ ಶಾಂತವ ಶರಣಪ್ಪನವರ ಮಾತು ಕೇಳಲಾರ್ದಂಗ ಅಸಡ್ಡೆ ಮಾಡಿ ಇವ ಏನು ಹೇಳ್ತಾನೆ, ಶರಣ 4 ಮಂದಿಗೆ ಮಕ್ಕಳು ಕೊಟ್ರಿವೇನು ಭಾಳ ದೊಡ್ಡವೇನು ನಡಿ ಅಂದ್ಲಕ್ಕಿ. ಹೋದ್ಲು ಶಾಬಾದಕ್ಕ. ಮಗಳ ಮನ್ಯಾಗ ಮಲ್ಕೊಂಡಿದ್ಲು. ವಯಸ್ಸಿಗೆ ಬಂದ ಮಗಳನ್ನು ನೋಡಿ, ಯವ್ವಾ ತಂಗಿ, ನನಗೆ ನೀರಡಿಕೆ ಆಗ್ಯದ, ಕಲಬುರಗಿಯಿಂದ ಈಗ ಬಂದೀನಿ, ಒಂದು ಗ್ಲಾಸ್ ನೀರು ಕೊಡು ಅಂದಾಗ ಮೂಲ್ಯಾಗ ಮಲ್ಕೊಂಡಿದ್ದ ಮಗಳಂತಾಳ, ಯವ್ವ ನನಗೆ ಕಣ್ಣು ಕಾಣಲಾಗ್ಯವ, ನಾನು ಹೆಂಗೆ ಬಂದ ನೀರು ಕೊಡ್ಲಿ ಅಂದ್ಲ. ಯವ್ವ ನನಗೆ ಕಣ್ಣು ಕಾಣಲಾಗ್ಯವ, ಕಣ್ಣು ತೆಗಿತೀನಿ ಖರೆ, ಕಣ್ಣು ಸಹಿತ ಮುಂದೆ ಏನದ ಅನ್ನೋದು ತಿಳಿವಲ್ತಾಗ್ಯದ, ನಾ ಹೆಂಗೆ ನೀರು ಕೊಡ್ಲಿ ನಿನಗಂದಾಗ ಶಾಂತವನ ಮನಸ್ಸಿನಾಗ ಥಟ್ ಅಂತ ಬರ್ತದ. ಶರಣಪ್ಪನವರ ಮಾತನ್ನು ಮೀರಿ ನಾನು ಬಂದಿದ್ದಕ್ಕೆ ನನ್ನ ಮಗಳ ಕಣ್ಣು ಹೋಗಿಬಿಟ್ಟಾವ. ಶರಣಪ್ಪನವರ ಮಾತನ್ನ ಮೀರಿ ನಾನು ಬಂದಿದ್ದಕ್ಕ ನನ್ನ ಮಗಳ ಕಣ್ಣು ಹೋಗ್ಯಾವಂತ ಯಾವಾಗ ಶಾಂತವಾಗ ಗೊತ್ತಾಗ್ತದ. ಒಂದೇ ಸಮನೆ ಮಗಳನ್ನ ಕರ್ಕೊಂಡು ಶರಣಪ್ಪನವರು ಇದ್ದ ದಾಸೋಹದ ಮಹಾಮನಿಗೆ ಬಂದು, ಯಪ್ಪ
ನಂದು ತಪ್ಪಾಗ್ಯದ, ನಿಮ್ಮ ಮಾತು ಅಸಡ್ಡೆ ಮಾಡಿ ನಿಮ್ಮ ಜೊತೆಗೆ ಆಡಬಾರದ ಮಾತುಗಳನ್ನು ಆಡಿ ನಿಮಗೆ ಹೆಂಗ ಬೇಕು ಹಂಗ ಮಾತಾಡಿದ್ದಕ್ಕ ನನ್ನ ಮಗಳ ಕಣ್ಣು ಹೋಗ್ಯಾವಪ್ಪ. ನಿಮ್ಮ ಮಾತು ನಾನು ಮೀರಂಗಿಲ್ಲ, ನನ್ನ ತಮ್ಮನಿಗೆ ಕೊಟ್ಟು ನನ್ನ ಮಗಳಿಗೆ ಮದುವೆ ಮಾಡ್ತೀನಿ ಅಂದಾಗ ಶರಣಪ್ಪನವರಂದ್ರು ಅವರಿಬ್ಬರಿಗೂ ಇಲ್ಲಿ ಕರೆಸಂದಾಗ ಇಬ್ಬರನ್ನು ಕರೆಸಿ ಕುಂದರ್ಸ್ತಾಳ. ಇತ್ತ ಮಗಳು ಇತ್ತ ತಮ್ಮ ಕುಂತ ಘಳಿಗೆಯೊಳಗ ಶರಣಪ್ಪನವರ ದಾಸೋಹದ ಮಹಾಮನೆಯೊಳಗಿರುವ ವಿಭೂತಿಯನ್ನ ತರಿಸ್ತಾರೆ. ವಿಭೂತಿಯನ್ನ ತರಿಸಿ ಆ 3 ಬಟ್ಟೆಗಳಿಗೆ ವಿಭೂತಿಯನ್ನ ಧರಿಸಿಕೊಂಡು ಅವರಿಬ್ಬರ ಕಣ್ಣಿಗೆ ಹಚ್ಚಿಬಿಡ್ತಾರ. ಹೋದ ಕಣ್ಣುಗಳ ಮತ್ತ ಕಣ್ಣು ಬಂದು ಬಿಡುತ್ತ. ಯಾವಾಗ 2 ಕಣ್ಣುಗಳು ಬಂದು ಶರಣ ನಿನ್ನ ಮಾತುಗಳನ್ನು ಮೀರಿ ಹೋದ ಪರಿಣಾಮಕ್ಕೆ ನನ್ನ ಮಗಳ ಕಣ್ಣು ಹೋಗಿತ್ತು. ನಿನ್ನ ಹಸ್ತದಿಂದ ಮತ್ತ ನನ್ನ ಮಗಳ ಕಣ್ಣು ಬಂದಾವಂದ್ರ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನದಪ್ಪ. ನಿನ್ನ ಹಸ್ತ ಪರುಷದಿಂದ ನಮ್ಮ ಬದುಕು ಭಾಗ್ಯ ಆಗಬೇಕಾಗ್ಯದ. ಲಿಂಗೈಕ್ಯರಾದ ನನ್ನ ಗುರುವರ್ಯರಾದ ಸಿದ್ಧರಾಮ ಮಹಾಸ್ವಾಮಿಗಳವರ ಘಟನೆಯು ಸಹಿತ ನೆನಪಿಗೆ ಬರ್ತದ. ಸಂದರ್ಭ ಯಾವ ಮನೆಗೆ ಪ್ರಸಾದಕ್ಕಂತ ಹೋಗಿದ್ರೋ ಅವರ ಹೆಸರುಗಳನ್ನು ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡಲ್ಲ. ಯಾವ ಮನೆಗೆ ಪ್ರಸಾದಕ್ಕಂತ ಹೋಗಿದ್ರೋ ಪ್ರಸಾದಕ್ಕಂತ ಹೋಗುವ ಘಳಿಗೆಯೊಳಗ ಪುಣ್ಯಾತ್ಮ ಹೊರಗೆ ಬಂದ ಹೇಳ್ತಾನ, ಯಪ್ಪ ಈ ಆಕಳ ಇವತ್ತ ನಾಳೆ ಅನ್ನೋ ಪರಿಸ್ಥಿತಿ ಅದ, ಆದರೆ ಇವತ್ತಿನ ಹಣೆ ಬರ ನೋಡಿದ್ರೆ ಇವತ್ತೇ ಹೋಗಿ ಬಿಡ್ತದೇನೋ ಅನ್ನುವ ಪರಿಸ್ಥಿತಿ ಬಂದದ. ಈ ಆಕಳಿಗೆ ನಿಮ್ಮ ಆಶೀರ್ವಾದದಿಂದ ಇನ್ನೊಂದು ತಟ್ಟಕ್ಕೆ ಬದುಕುವಂಗ ಆಶೀರ್ವಾದ ಮಾಡುವಂದಾಗ ಯಾವ ಮನೆಯಿಂದ ವಿಭೂತಿಯನ್ನು ತರಿಸಿ ಭಸ್ಮವನ್ನು ಕೈಗೆ ಹಚ್ಕೊಂಡು ಯಾವ ಆಕಳ ಮೆತ್ತಗ ಮಲ್ಕೊಂಡಿತ್ತೋ ಆ ಆಕಳ ಮೇಲೆ ತಮ್ಮ ಹಸ್ತವನ್ನು ಇರಿಸಿದಾಗ 10 ವರ್ಷ ಆಕಳ ಬದುಕ್ತದ ಅನ್ನೋದು ಇದೇ ಯಡ್ರಾಮಿಯೊಳಗೆ ನಡೆದ ಘಟನೆ ಅದು. ಇಂಥ 100 ಉದಾಹರಣೆಗಳ ಪುಸ್ತಕವನ್ನು ಮುಂದಿನ 5ನೇ ವರ್ಷದ ಪುಣ್ಯತಿಥಿ ಆಗಸ್ಟ್ 1ನೇ ತಾರೀಕು ಗುರುಗಳ 5ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಬರುತ್ತದೆ. ಆ ಕಾರ್ಯಕ್ರಮದೊಳಗ ಅದೇ ಚರಿತ್ರೆಯ ಆಧಾರವಾಗಿಟ್ಟುಕೊಂಡು 11 ದಿನಗಳ ಕಾಲ ಪ್ರವಚನವನ್ನು ಮಾಡಿಸಿ ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವ ಹಂಬಲ ನನ್ನೊಳಗ ಅದೇ. ಆ ಸಮಯದೊಳಗ ಪೂಜ್ಯ ಗುರುಗಳವರ ಮೂರ್ತಿಯನ್ನು ತೆಗೆದುಕೊಂಡು ಬರೋದು ಅಷ್ಟೇ ಅಲ್ಲ, ಶ್ರಾವಣ ಮಾಸದೊಳಗ ನಾವೇನು ತೇರನ್ನು ಎಳಿತೀವಲ್ಲ ಆ ತೇರನ್ನು ಸಹಿತ ದೊಡ್ಡದನ್ನಾಗಿ ಮಾಡಿದ್ದೀವಿ. ಆ ತೇರು, ಆ ಮೂರ್ತಿ, ಆ ಪುಸ್ತಕ 5ನೇ ವರ್ಷದ ಪುಣ್ಯದ ಸಮಾರಂಭದೊಳಗ ಉದ್ಘಾಟನೆ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗ ತಿಳಿಸಿ, ಅಂಥ ಶರಣಬಸಪ್ಪನವರ ಹಸ್ತ ಪರುಷದಿಂದ ಹೋದ ಕಣ್ಣುಗಳು ಬಂದು ಬಿಡ್ತಾವ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ ನಮ್ಮ ಶರಣಬಸವ ಎನ್ನುವ ಹಾಗೆ ಶರಣಬಸಪ್ಪನವರ ಅಗಾಧವಾದ ಲೀಲೆ 100 ಕೀರ್ತಿಯ ವಾರ್ತೆ ಜಗತ್ತಿನಾದ್ಯಂತ ಪಸರಿಸ್ತದೆ ಅನ್ನುವಂಥ ಮಾತುಗಳನ್ನು ಈ ಪುರಾಣದೊಳಗ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು ಬರ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ನಾಳೆಯ ದಿವಸ ಬಂದೇನವಾಜರ ದರ್ಗಾದೊಳಗೆ ನಡೆಯುವಂಥ ಅದ್ಭುತವಾದ ಪವಾಡವನ್ನು ನಿಮ್ಮೆಲ್ಲರ ಕಣ್ಣೆದರಿಗೆ ತಂದಿಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇಂಥ ಪುಣ್ಯಮಯವಾದ ತಾಣದೊಳಗ ಕಾರ್ಯಕ್ರಮದೊಳಗ ತಾವುಗಳೆಲ್ಲ ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನದು ಒಂದು ಸ್ವಲ್ಪ ಅಲ್ಪ ಸೇವೆ ಇರಲಿ ಅಂತ ಯಾರ್ಯಾರ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಿದ್ರಲ್ಲ ನಿಮ್ಮೆಲ್ಲರಿಗೂ ನಾನು ಸಹಿತ ಜೋರಾದ ಚಪ್ಪಾಳೆಯನ್ನು ಕೊಡುವುದರ ಮೂಲಕ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮನೆಯ ಮೇಲಿರಲಿ ಅನ್ನುವಂಥ ಮಾತುಗಳನ್ನು ತಿಳಿಸಿ ಸೂಚನೆ ತಿಳಿಯಾಕತ್ತದವ. ಯಾರು ಅಳಗ್ಯಾಡಕ್ಕೆ ಹೋಗಬೇಡ್ರಿ. ಇನ್ನೇನು ಕೆಲವೇ ಕ್ಷಣದೊಳಗ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬರುವಂಥದ್ದೇ. ಇವತ್ತಿನ ವಿಚಾರ ಏನು?
ಇವತ್ತಿನ ವಿಚಾರ ಕಾಣಿಕೆಯನ್ನು ಕೊಟ್ಟ ಸದ್ಭಕ್ತಾದಿಗಳ ಹೆಸರುಗಳನ್ನು ನಮ್ಮ ಶ್ರೀಯುತರಾಗಿರುವಂಥ ಮಲ್ಲಿಕಾರ್ಜುನ್ ಸಾಹು ಹಲಕರಟಿಯವರು ಹೇಳ್ತಾರೆ. ತದನಂತರ ಎರಡು ಲೀಲಾವ್ ಕಾರ್ಯಕ್ರಮದ ಅದಾದ ಮೇಲೆ ಮಹಾಮಂಗಲಾರತಿ ಆಗ್ತದೆ. ಪೂಜ್ಯರಲ್ಲಿ ನಮಿಸುತ್ತಾ ಇಂದಿನ ಮಹಾಪ್ರಸಾದ ಸೇವೆಯನ್ನು ಮಾಡಿರುವಂಥ ಶ್ರೀ ಶಿವಣ್ಣ ಸಾಹು ಗುಂಡನವರವರು ದಂಪತಿಯೊಂದಿಗೆ ಶ್ರೀಗಳ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಂತ ಸಮಿತಿ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಶಿವಣ್ಣ ಸಾಹು ಗುಂಡನವರು ದಂಪತಿಯೊಂದಿಗೆ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ನಾಳಿನ ಪ್ರಸಾದವನ್ನು ಶ್ರೀಮತಿ ಶರಣಮ್ಮ ಗಂಡ ಯಲ್ಲಪ್ಪ ಮೇಲಿನ ಮನಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ನಾಳೆ ಪ್ರಸಾದ ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಾಗೆ ಅದೇ ರೀತಿಯಾಗಿ ನಾಳೆ ಇದೇ ಯಲ್ಲಪ್ಪ ಮಹತಂಗಿಯವರು ತುಲಾಭಾರವನ್ನು ಶ್ರೀಗಳಿಗೆ ತುಲಾಭಾರವನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಳಿನ ಕಟ್ಟಂಬಲಿಯ ತಯಾರಕರಾದಂಥ ನಾಳಿನ ಪ್ರಸಾದದಲ್ಲಿ ಕಟ್ಟಂಬಲಿ ಇರುತ್ತದೆ. ಅದರಲ್ಲಿ ಬಸವನಗೌಡ ಮಾಲಿ ಪಾಟೀಲ್ ಕೆಂಚಪ್ಪ ಪೂಜಾರಿ ಸಾಕಿನ್ ಕಣ್ಣಗುಡ್ಡಿಹಾಳ್ ಇವರು ಬಂದು ಶ್ರೀಗಳ ಆಶೀರ್ವಾದ ತೊಳ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಅಕ್ಕ ತಂಗಿರಾದಂಥ ನಾಳೆಗೆ ಶ್ರೀಗಳ ತುಲಾಭಾರವನ್ನು ನೆರವೇರಿಸ್ತಾರೆ. ಈ ರೀತಿಯಾಗಿ ಅವರು ಸೇವೆಯನ್ನು ನಡೆಸ್ತಾ ಇದ್ದಾರೆ. ಬಸಮ್ಮಗೌಡತಿ ಗೊಲಾಳಪ್ಪಗೌಡ ಮಾಗಣಗೇರಿಯವರು, ಅದೇ ರೀತಿಯಾಗಿ ಮಂಜುಳಾ ಶ್ರೀಶೈಲ್ ತಾಳಿಕೋಟಿಯವರು, ಭಾರತಿ ಶಿವಾನಂದ್ ತಾಳಿಕೋಟಿಯವರು, ಕವಿತಾ ಬಸವರಾಜ್ ತಾಳಿಕೋಟಿ, ಜಯಶ್ರೀ ಪ್ರಕಾಶ್ ಬೆಲ್ಲದವರು, ಪ್ರಿಯಾ ಸಿದ್ದು ಸರ್ ಬೆಲ್ಲದ್ ಹಾಗೂ ಸುನಂದ ಮಲ್ಕಾಜಪ್ಪ ಸರ್ ಜಂಬಿಗಿ, ಬಸಮ್ಮ ನಿಂಗಪ್ಪ ಹಪ್ತಿಯವರು, ಹಾಗೆಯೇ ರಶ್ಮಿ ಮಲ್ಲಿಕಾರ್ಜುನ್ ಹೋಗಾರ್ ಅವರು, ಹರಿನೀತಾ ನೀಲ್ಕಂಠ ಸಾಹು ಡಂಬಾಳ್ ಅವರು, ಪವಿತ್ರ ಶಿವಲಿಂಗಪ್ಪ ಡಂಬಾಳ್ ಅವರು ಇವರು ನಾಳಿನ ಶ್ರೀಗಳ ಈ 11 ಜನ ಸೇರಿ ನಾಳೆ ಶ್ರೀಗಳ ತುಲಾಭಾರವನ್ನು ನೆರವೇರಿಸ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಯಾರಾದರೂ ತುಲಾಭಾರ ಸೇವೆಗಳನ್ನು ಮಾಡೋರಿದ್ದರೆ ದಯವಿಟ್ಟು ಈಗಲೇ ಹೆಸರನ್ನು ನೋಂದಾಯಿಸಬೇಕಂತ ಕೇಳ್ಕೊತಿದ್ದೀವಿ. ಈಗ ಕೇವಲ 3 ದಿನಗಳ ಮಾತ್ರ ಕಾರ್ಯಕ್ರಮ ಉಳಿದ್ರಿಂದ ಯಾರಾದರೂ ಶ್ರೀಗಳ ತುಲಾಭಾರವನ್ನು ನೆರವೇರಿಸಿದ್ರೆ ದಯವಿಟ್ಟು ಹೇಳಬೇಕು. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಗಳಿಗೆ ರೇವಣಸಿದ್ದಪ್ಪ ಸಾಹು ಅಂಕುಲಕೋಟೆಯವರು 501 ರೂಪಾಯಿಯನ್ನು ಭಕ್ತಿಯ ಕಾಣಿಕೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಗವಾಯಿಗಳಿಗೆ ಹಾಗೂ ತಬಲಾವಾದಕರಿಗೆ ದೇಂದ್ರಪ್ಪಗೌಡ ಸರ್ಕಾರ ಅವರು 201 ರೂಪಾಯಿ ಗವಾಯಿಗಳಿಗೆ, 101 ರೂಪಾಯಿ ತಬಲಾವಾದಕರಿಗೆ ಸರಿಸಮಾನವಾಗಿ ಏನು ನಾನು ಹೆಸರು ಹೇಳ್ತಾ ಇದ್ದೀನಿ ಸರಿಸಮಾನವಾಗಿ ಎಲ್ಲರೂ 201 ರೂಪಾಯಿ ಗವಾಯಿಗಳಿಗೆ ಹಾಗೂ ತಬಲಾವಾದಗಳಿಗೆ 100 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಚಂದ್ರಶೇಖರ್ ಪುರಾಣಿಕ್ ಅವರು, NR ಪಾಟೀಲ್ ಅವರು, ಶಂಭುಲಿಂಗ ಸಾಹು ತಾಳಿಕೋಟೆಯವರು, ಮಲ್ಲಿಕಾರ್ಜುನ್ ಹಲ್ಕರಟಿಯವರು, ನೀಲ್ಕಂಠ ಸಾಹು ಡಂಬಾಳ್ ಅವರು, ರೇವಣಸಿದ್ದಪ್ಪ ಸಾಹು ಅಂಕುಲಕೋಟೆಯವರು, ಈರಣ್ಣ ಸಾಹು ಸುಂಕದವರು, ಸಿದ್ದಣ್ಣ ಎಂ ಗುರುಶೆಟ್ಟಿಯವರು, ಶಂಕರ್ ಕಾಯಿ ಅಂಗಡಿಯವರು, ನಾಗೇಂದ್ರ ಸಿದ್ದನಗೌಡ ಶಾಪುರ್ ಅವರು, ಸಿದ್ದು ಹುಗಾರ್ ಅವರು, ಮಲ್ಲಿಕಾರ್ಜುನ್ ಹುಗಾರ್ ಅವರು, ಲಿಂಗರಾಜ್ ಪಟ್ಟಣಶೆಟ್ಟಿಯವರು, ಸಿದ್ದನಗೌಡ ಬಂಡೆಪ್ಪಗಳವರು, ಗೊಲ್ಲಾಳಪ್ಪಗೌಡ ಚೆನ್ನಪ್ಪಗಳವರು, ಅದೇ ರೀತಿಯಾಗಿ ಮಂಜುನಾಥ್ ಕುಲಕರ್ಣಿಯವರು, ವೀರೇಶ್ ಗೌಡ ಕೆರೆಪ್ಪಗಳವರು ಹೀಗೆ ತಲಾ 201 ರೂಪಾಯಿ ಗವಾಯಿಗಳಿಗೆ ಹಾಗೂ 100 ರೂಪಾಯಿಯನ್ನು ತಬಲಾವಾದಕರಿಗೆ ನೀಡಿದ್ದಾರೆ. ಇವತ್ತಿನ ನಮ್ಮ ಅಕ್ಕನ ಬಳಗದವರು ತೇರಿನ ಒಂದು ಸೇವೆಗಾಗಿ 2,001 ರೂಪಾಯಿನ ಲಕ್ಷ್ಮೀಬಾಯಿ ಮಹದೇವಪ್ಪ ಅಲ್ಲಾಪುರ್ ಅವರು, ಅದೇ ರೀತಿಯಾಗಿ ಶ್ರೀಮತಿ ಉಮಾದೇವಿ ಬಸವರಾಜ್ ಹೋಗಾರ್ ಅವರು, ಶ್ರೀಮತಿ ರೇಖಾ ಕಾಶಿನಾಥ್ ದೇಸಾಯಿ ಅವರು, ಶ್ರೀಮತಿ ಶಿವಲೀಲಾ ಮುರುಗಪ್ಪ ಕುಂಬಾರ್ ಅವರು. ದಯವಿಟ್ಟು ಅಕ್ಕ ತಂಗಿಯರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಇನ್ನು ಸಮಯ ಭಾಳ ಕಡಿಮೆ ಇದೆ. ಇವರು ಕೂಡ 2,100 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಚಂದ್ರಕಾಂತ್ ರಾಚಪ್ಪಗೌಡ ಹೊನ್ಸೆಟ್ಟಿ ಯಡ್ರಾಮಿ ಇವರು ಕೂಡ 2,500 ರೂಪಾಯಿಗಳನ್ನು ನೀಡಿದ್ದಾರೆ. ಶ್ರೀ ಯಪ್ಪ ನೀ ಊರು ಬಿಟ್ಟೇನೋ ಹೊಂಟಿ ಖರೆ, ನಿನ್ನ ಕುರುಹು ನನಗೆ ಏನಾದರೂ ಬೇಕು ಅಂತ ತಾಯಿ ಮಹಲಿಂಗ ಸ್ವಾಮಿಗಳ ಹತ್ರ ಕೇಳಿದಾಗ ಮಹಲಿಂಗ ಸ್ವಾಮಿಗಳು ತಮ್ಮ ಜಟೆಯೊಳಗಿರುವಂಥ 4 ಕೂದಲ ಕಿತ್ತು ಕೊಡ್ತಾರೆ. 4 ಕೂದಲ ಕಿತ್ತು ಕೊಡ್ತಾರೆ. ಇವತ್ತು ಅದೇ 4 ಕೂದಲು ಇಷ್ಟಾಗಿರುವಂಥದ್ದು ಈ ಮರದಷ್ಟು ಹೆಮ್ಮರವಾಗಿ ಬೆಳೆದಿರುವಂಥ ವಿಚಾರ ಇವತ್ತಿಗೂ ಮಠದೊಳಗೆ ಅದಕ್ಕೆ ಅಭಿಷೇಕ ನಡೀತದೆ ಅನ್ನೋದನ್ನು ಯಾರೂ ಮರಿಬಾರದು.
ವಸ್ತು ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ. ಅದು ಭಯಭಕ್ತಿಯಿಂದನೇ ಸ್ವೀಕಾರ ಮಾಡಿ ಅಷ್ಟೇ ಪ್ರಾಂಜಲವಾದ ಮನಸ್ಸಿನಿಂದ ಬಳಸಬೇಕಾದ್ರೆ ನೋಡ್ರಿ, ಆ ಭಗವಂತ ಶರಣ ಬಸವ ನಿಮಗೆ ಕೊಟ್ಟ ತೀರ್ಥನ ಅನ್ನೋದಕ್ಕೆ ಮತ್ತೆ ಈ ಕಾರ್ಯಕ್ರಮ ಸಾಕ್ಷಿ ಆಗ್ತದೆ ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ನಮ್ಮ ತಿಪ್ಪಣ್ಣ ಚಂದಪ್ಪ ರಜಾದಾರ್ 1800 ಯಲ್ಲಪ್ಪ ತಿಪ್ಪಣ್ಣ ಮೇಲಿನ ಮನೆ 2501 ರೂಪಾಯಿ. ಏನು ಅನ್ನೋ ಏನಿಲ್ಲಪ್ಪ, ಊಟ ಮಾಡಿದ ಮೇಲೆ ಹೊಟ್ಟಿನೇ ಹಸ್ಯಂಗಿಲ್ಲ, ಮತ್ತೇನಾಯ್ತು ನಿದ್ದೆ ಮಾಡ್ಯಾದ್ಮೇಲೆ ನಿದ್ದೆನೇ ಬರಲ್ಲ ಅಂದ್ಲಕ್ಕೆ ಬರ್ತದ ಯಾವ ನಿಮಗೆ? ಯಪ್ಪ ಇದಕ್ಕೇನ್ರ ಗುಳಿಗೆ ಪಳಿಗೆ ಇಂಜೆಕ್ಷನ್ ಕೊಡು ಅಂದ. ಡಾಕ್ಟರ್ ಸಾಹೇಬ್ ಅಂದ ಇದಕ್ಕೆ ಗುಳಿಗೆ ಪಳಿಗೆನೂ ಇಲ್ಲ, ಇಂಜೆಕ್ಷನ್ ಇಲ್ಲ, ರಾತ್ರಿ 12ಕ್ಕೆ ಬಿಸಿಲು ಕಾಯಿಸು ಓಸು ಹೋತಾವಂದವ. ಯಲ್ಲಪ್ಪ ತಿಪ್ಪಣ್ಣ ಮೇಲಿನ ಮನೆ 3001 ರೂಪಾಯಿ. ಜೋರಾದ ಚಪ್ಪಾಳೆ. ನಾಳೆಯ ದಿವಸ ನಮ್ಮ ಯಲ್ಲಪ್ಪ ತಿಪ್ಪಣ್ಣ ಮೇಲಿನ ಮನೆಯವರು ತುಲಾಭಾರವನ್ನು ಮಾಡಿಸುವುದರ ಜೊತೆಗೆ ನಾಳೆ ಕಟ್ಟಂಬ್ಲಿಯ ಪ್ರಸಾದದ ಸೇವೆ ಇದೆ. ಏನು ಪ್ರಸಾದವ? ಏನು ಕಟ್ಟಂಬ್ಲಿ? ಇದು ಉಂಡ್ರಿ ಅಂತಂದ್ರೆ ಹೊಟ್ಟೆ ಅಗದಿ ಜಬರ್ದಸ್ತ್, ಏನೋ ಮಿಸ್ಕ್ಯಾಡಂಗೆ ಇಲ್ಲ. ಅಷ್ಟು ಅದ್ಭುತವಾಗಿರುವಂಥ ಕಟ್ಟಂಬ್ಲಿಯ ಸೇವೆಯನ್ನು ಗುಡ್ಡ್ಯಾಳದಿಂದ ಸದ್ಭಕ್ತರನ್ನು ಕರೆಸಿ ಅವರಿಂದ ಕಟ್ಟಂಬ್ಲಿಯ ಸೇವೆಯನ್ನು ಮಾಡಿಸಿದ್ದಾರೆ. ಆ ಯಲ್ಲಪ್ಪ ತಿಪ್ಪಣ್ಣ ಮೇಲಿನ ಮನೆಯವರು 3001 ರೂಪಾಯಿಗೆ 1 ಬಾರಿ ಜೋರಾದ ಚಪ್ಪಾಳೆ. ಶರಣು ಕಾಡಂಗೇರಿ 3501 ರೂಪಾಯಿ. ಶ್ರೀಯುತರಾದ ಶರಣು ಕಾಡಂಗೇರಿ 3501 ರೂಪಾಯಿ. ಜೋರಾದ ಚಪ್ಪಾಳೆ. ಮೈಕ್ ಚಲೋತ್ತೆಗೆ ಹುಡುಕಿ ಕೊಟ್ಟಿರಿ ನಮ್ಮ ಸಾವುಕಾರ. ಶರಣು ಕಾಡಂಗೇರಿ 3501 ರೂಪಾಯಿ 1 ಬಾರಿ. ನೀವು ಕೊಡುವಂಥ ಕಾಣಿಕೆ ಮತ್ತೆ ಸುಮ್ಮನೆ ನೆನಪು ಮಾಡಕ್ಕೆ ಹೇಳಾಕತ್ತೀನಿ. ಅದು ನನಗಲ್ಲ, ಎದಕ್ಕೆವ ಯಾವ ಸಾಲಿಗೆ? ಜ್ಞಾನಸುಧಾ ವಿದ್ಯಾಪೀಠ. ಹೆಸರೇನವ? ಜ್ಞಾನಸುಧಾ ವಿದ್ಯಾಪೀಠ ಶಾಲೆಗೆ ಹೋಗ್ತದೆ. ನಿಮ್ಮ ಮಕ್ಕಳನ್ನು ನಾಳೆಯಿಂದನೇ ಅಡ್ಮಿಷನ್ ಮಾಡ್ಸಕ್ಕೆ ಪ್ರಾರಂಭ ಮಾಡಿಬಿಡ್ರಿ. ನಾಳೆ ಅಥವಾ ನಾಡಿದ್ದು ಈ ಪಾಂಪ್ಲೆಟ್ಗಳನ್ನು ವೇದಿಕೆ ಮೇಲೆ ಕೊಟ್ಟು ರಿಲೀಸ್ ಮಾಡಿ ನಾಳೆ ಅಥವಾ ನಾಡಿದ್ದು ಬೇಡ, ಗುರುವಾರ ದಿನ ಫೈನಲ್ ಮಾಡ್ಕೊಳ್ಳೋಣ. ಗುರುವಾರ ದಿವಸ ಸಾಂಕೇತಿಕವಾಗಿ 5 ಜನ ವಿದ್ಯಾರ್ಥಿಗಳನ್ನು ನಾವು ಇದೇ ವೇದಿಕೆ ಮೇಲೆ ಅಡ್ಮಿಷನ್ ತೆಗೆದುಕೊಳ್ಳುವುದರ ಮೂಲಕ ಶಾಲಾ ದಾಖಲಾತಿಗೆ ಮೊಟ್ಟ ಮೊದಲನೇದಾಗಿ 5 ಜನಕ್ಕೆ ಇದೇ ವೇದಿಕೆ ಮೇಲೆ ನಾವೆಲ್ಲರೂ ಶಾಲಾ ದಾಖಲಾತಿಯನ್ನು ಪ್ರಾರಂಭಿಸಿಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ತಿಳಿಸಿ, ನಿಮ್ಮ ತುಲಾಭಾರದ ಸೇವೆ, ನೀವು ಕೊಡುವಂಥ ಕಾಣಿಕೆ ಇದು ಯಾವುದು ನನಗಲ್ಲ, ಅದು ಜ್ಞಾನಸುಧಾ ವಿದ್ಯಾಪೀಠ ಶಾಲೆಗೆ ಅನ್ನುವಂಥ ಮಾತುಗಳನ್ನು ಮತ್ತೆ 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 ನಿಮ್ಮೆಲ್ಲರಿಗೂ ಸ್ಮೃತಿ ಪಟಲಕ್ಕೆ ಕೊಡುವುದರ ಮೂಲಕ ಶಾಲೆ ಯಾವತ್ತಿಗೂ ನಿಮಗಾಗಿನೇ ಇರ್ತದೆ ಹೊರತಾಗಿ ಮತ್ತೊಂದಕ್ಕಾಗಿ ಅಲ್ಲ. ನಿಮ್ಮ ಮಕ್ಕಳನ್ನು ಆದಷ್ಟು ಬೇಗ ಆ ಶಾಲೆಗೆ ದಾಖಲಾತಿಯನ್ನು ಕೊಡುವುದರ ಮೂಲಕ ನಿಮ್ಮ ಮಕ್ಕಳಲ್ಲಿ ಸಹಿತ ಓಣಕೆಯ ಒಬ್ಬವ್ವ ಅಷ್ಟೇ ಅಲ್ಲ, ಕಿತ್ತೂರಿನ ರಾಣಿ ಚೆನ್ನಮ್ಮ ಅಷ್ಟೇ ಅಲ್ಲ, ಬಸವಣ್ಣ ರವಿವರ್ಮ ನಿಮ್ಮ ಮಕ್ಕಳಲ್ಲಿ ಸಹಿತ ಆರ್ಟ್ ಮಾಡುವಂಥ ಮಕ್ಕಳು ಇರ್ತಾರಲ್ಲ, ಅವರಿಗೆ ವಿಶೇಷವಾಗಿರುವಂಥ ತರಗತಿಯನ್ನು ಕೊಡುವುದರ ಮೂಲಕ ನಿಮ್ಮ ಮಕ್ಕಳೊಳಗೆ ಏನಾದರೂ ಸಂಗೀತವನ್ನು ಕಲಿಯುವಂಥ ಹಂಬಲ ಇತ್ತು ಅಂತಂದ್ರೆ ಅವರಿಗೂ ಸಹಿತ ಸಂಗೀತ ಕಲಿಸುವಂಥ ಶಾಲೆ ಅದು ಮಠದೊಳಗೆ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ನಿಮ್ಮ ಮಕ್ಕಳಿಗೆ ಅನುಸಾರವಾಗಿ ಯಾವ ಮಕ್ಕಳು ಯಾವ ವಿದ್ಯೆಯೊಳಗೆ ಪರಿಣಿತರಾದರೆ ಅನ್ನುವಂಥ
ಸೂಕ್ಷ್ಮ ದೃಷ್ಟಿಯನ್ನು ಹಿಡಿದು ಅದೇ ಮಾರ್ಗದೊಳಗ ನಿಮ್ಮ ಮಕ್ಕಳನ್ನು ಕೊಂಡೊಯ್ಯುವುದಕ್ಕಾಗಿ ಜ್ಞಾನಸುದ್ಧ ವಿದ್ಯಾಪೀಠ ಶಾಲೆ ತಲೆ ಎತ್ತುವಂಥದ್ದು. ಅದು ನಿಮ್ಮ ಗ್ರಾಮ, ಅದು ನನ್ನ ಗ್ರಾಮ, ಅದು ನಿಮ್ಮ ಮಠ, ಅದು ನನ್ನ ಮಠವೂ ಹೌದು. ಅದೇ ಯಡ್ರಾಮಿ ಮಠದ ಜ್ಞಾನಸುದ್ಧ ವಿದ್ಯಾಪೀಠ ಶಾಲೆ ನಿಮ್ಮೆಲ್ಲರ ಸೇವೆಗೆ ಸದಾ ಸನ್ನದ್ಧ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಮತ್ತೆ ಮತ್ತೆ ನಮ್ಮ ಹೆಸರೇನಪ್ಪ, ಶರಣು ಕಾಡಂಗೇರಿ 3501 ರೂಪಾಯಿ ಒಂದು ಬಾರಿ. ಅದ ಇದನ್ನ ಯಾಕೆ ಹೇಳಿದ್ರೆ ಅಂದ್ರೆ ಕೈ ಸುಮ್ಮ ಕುಂತಾವಂತ ಹೇಳಕತ್ತೀನಿ ನಾನು. ಒಂದು ಸಲ ತಟ್ರಿ ಜೋಳಾಗಿ ಚಪ್ಪಾಳೆ. ಶರಣು ಕಾಡಂಗೇರಿ ಮತ್ತೆ ಯಾರು ಹೇಳ್ಯಾರ? ಓಕೆ, ಶರಣು ಕಾಡಂಗೇರಿ 3501 ರೂಪಾಯಿ 3 ಬಾರಿ ಜೋರಾದ ಚಪ್ಪಾಳೆ. ಶ್ರೀಯುತರಾದ ಶರಣು ಕಾಡಂಗೇರಿಯವರು ವೇದಿಕೆ ಮೇಲೆ ಆಗಮಿಸಬೇಕು. ಅದಾರ್ರಿ ಶರಣು ಕಾಡಂಗೇರಿ ಬರ್ರಿಯಪ್ಪ, ವೇದಿಕೆ ಹತ್ರ ಬರ್ರಿ, ದೌಡ ಫಾಸ್ಟ್. ಶರಣಬಸವೇಶ್ವರರು ಉಪಯೋಗಿಸಿರುವಂಥ ಕೊನೆಯ ಲಿಲಾವ್. ಇದಾದ ಮೇಲೆ ಯಾವ ಲಿಲಾವ್ಗಳಿರುವ, ನಾಳೆ ಇಲ್ಲ, ನಾಡಿದ್ದಿಲ್ಲ, ಏನೂ ಇಲ್ಲ. ಇದು ಲಿಲಾವ್ ಕೊನೆಯದಾಗಿರೋದ್ರಿಂದ ಮೆಟ್ನಾಲಿಗೆ ನಮ್ಮ ಕಮಿಟಿಯವರ ಲಿಲಾವ್ 25,001 ರೂಪಾಯಿ. ಬರ್ರಿಪ್ಪ ಬರ್ರಿ ಬರ್ರಿ. ಶರಣು ಮೆಟ್ನಾಲಿಗೆ ನಮ್ಮ ಕಮಿಟಿಯವರ ಲಿಲಾವ್ 25,001 ರೂಪಾಯಿ. ಕೊನೆಯ ಲಿಲಾವ್ ಮೆಟ್ನಾಲಿಗೆ ನಮ್ಮ ಕಮಿಟಿಯವರ 25,001 ರೂಪಾಯಿ. ಆದಷ್ಟು ಬೇಗ ಸದ್ಭಕ್ತರು ಭಾಗಿಯಾಗಬೇಕು. ಇನ್ನು ಮುಂದೆ ಯಾವ ಲಿಲಾವುಗಳು ಇರುವುದಿಲ್ಲ, ಇದು ಕೊನೆಯದಾಗಿರುವಂತಹದ್ದು. ಶರಣ ಬಸವೇಶ್ವರ ಮಹಾರಾಜ ಕಿ
ಜೊಯ್ಯ ಸಿದ್ದರಾಮೇಶ್ವರ ಮಹಾರಾಜ ಕಿ. ಇಲ್ಲಿ ಅಷ್ಟೇ ಬರಾಕತ್ತಿ, ಈ ಕಡೆ ಯಾರು ಇಲ್ಲ ಅನ್ನ ಬಾಯ್. ಬಸವೇಶ್ವರ ಮಹಾರಾಜ ಕಿ. ಒಂದು ತಟಕ್ ಬಂದದ ಈಗ, ಹೇಳಲೇಬೇಡ ಅನ್ನ. ಸಿದ್ಧಲಿಂಗೇಶ್ವರ ಮಹಾರಾಜ ಕಿ. ಸುಮನ ಕುಂತೋರ್ ಮಹಾರಾಜ ಕಿ. ಇಷ್ಟು ಹೇಳಿದ್ರು ಮತ್ತು ಸುಮ ಕುಂತೋರ್ ಮಹಾರಾಜ ಕಿ. ನಮ್ಮ ಕಮಿಟಿಯವರಲ್ಲಿಲ್ಲ, ಆಗಲೇ ಪ್ರಸಾದ ರೆಡಿ ಆಗ್ಯದವ, ಏನು ಚಿಂತೆ ಮಾಡಬೇಡ್ರಿ, ನಾನು ಬರ್ತೀನಿ ಇವತ್ತು ಒಳಗೆ. ನಮ್ಮ ಕಮಿಟಿಯವರಲ್ಲಿಲ್ಲ 25,001 ರೂಪಾಯಿ ಮೆಟ್ನಾಲಿಗೆ ಸಾಕ್ಷಾತ್ ಶರಣ ಬಸವೇಶ್ವರರು ತೂರುವಂಥ ಗಳಿಗೆಯೊಳಗ ತಮ್ಮ ಪಾದಸ್ಪರ್ಶವನ್ನ ಮಾಡಿರುವಂಥ ಮೆಟ್ನಾಲಿಗೆ ಆದಷ್ಟು ಬೇಗ ರೈತ ಬಾಂಧವರು ಕೇಳಬೇಕು. ಅಗದಿ ತಂಪ ಗಾಳಿ ಬೀಸಾಕತ್ತಿದವ, ಚಲೋ ಹೊತ್ನಾಗ ಪ್ರಸಾದದ ಒಳಗೆ. ಆದಷ್ಟು ಬೇಗ ಸದ್ಭಕ್ತರು ಕೇಳಬೇಕು. ಭೀಮನಗೌಡ ಅಂಕಲಿಗೆ 1101. ಭೀಮನಗೌಡ ಅಂಕಲಗಿ 1101 ರೂಪಾಯಿ. ಜೋರಾದ ಚಪ್ಪಾಳೆ. ನಿಮ್ಮೆಲ್ಲರಿಗೂ ನಿತ್ಯ ನಿತ್ಯ ಪ್ರಸಾದವನ್ನ ಮಾಡಿಸುವಂಥ ಕೈಗಳು ಅದು ಒಳಗಡೆ ಕುಂತದೆ. ಆ ಎಲ್ಲ ಕೈಗಳಿಗೆ ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು, ನಿಸ್ವಾರ್ಥದ ಸೇವೆಗೆ ಯಾವತ್ತಿಗೂ ನೀವು ಚಪ್ಪಾಳೆಯನ್ನು ಕೊಡಲೇಬೇಕು. ಶರಣಪ್ಪ ಕಾಡಿಮಗೇರಿ 2101 ರೂಪಾಯಿ. ಶರಣಪ್ಪ ಕಾಡಮಗೇರಿ 2101 ರೂಪಾಯಿ. ಜೋರಾದ ಚಪ್ಪಾಳೆ. ಈಗಾಗಲೇ ತೆಗೆದುಕೊಂಡಿರುವಂಥ ತಾಸು ಬುಟ್ಟಿ ಮತ್ತು ಸಡ್ಡ ಅದೇ ಸದ್ಭಕ್ತರು ಮತ್ತೆ ಕೇಳಿದ್ದಾರೆ. ಆದಷ್ಟು ಬೇಗ ಸದ್ಭಕ್ತರು ಕೇಳಬೇಕು. ಆ ಮೈಕ್ ಆಫ್ ಮಾಡ್ರಿ. ಶರಣಪ್ಪ ಕರಿಯಪ್ಪ ಕಾಡಿಮಗೇರಿ 2101 ರೀ. ಅದ ಹೆಸರು ಪೂರ್ಣ ಹೆಸರು ಶರಣಪ್ಪ ಪೈಲ್ವಾನ್ ಕರಿಯಪ್ಪ 2101 ರೂಪಾಯಿ. ಶರಣಪ್ಪ ಕರೆಪ್ಪ ಕಾಡಮಗೇರಿ ಪೈಲ್ವಾನ್ ಅವರು 2101 ರೂಪಾಯಿ. ಒಂದು ಬಾರಿ ಜೋರಾದ ಚಪ್ಪಾಳೆ. ಒಂದು ಭೀಮನಗೌಡ ಅಂಕಲಿಗಿ ವೀರೇಶ್ವರ ಕಿರಣ ಸ್ಟೋರ್ ಯಡ್ರಾಮಿ. ಭೀಮನಗೌಡ ಅಂಕಲಗಿ 2501 ರೂಪಾಯಿ. ಜೋರಾದ ಚಪ್ಪಾಳೆ. ಸುರ್ಪುರದೊಳಗೆ ನಾನು ಪ್ರವಚನವನ್ನು ಮಾಡ್ತಿದ್ದೆ. ಮೀಟಿಂಗಿಗೆ ಬರಲೇಬೇಕು ಅಂತ ಎಲ್ಲರ ಅಪೇಕ್ಷೆಯ ಮೇರೆಗೆ ದೇವಸ್ಥಾನಕ್ಕೆ ನಾನು ಬಂದೆ. ಮಳ್ಳಿಯೊಳಗೆ 9ನೇ ತಾರೀಕು ಮುಗೀತದೆ. 9ರ ನಂತರ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಬಂದು ಹಚ್ಚೋಣ ಅಂತ ನಾನು ಎಲ್ಲ ಹೇಳಿದೆ. ಇಲ್ಲ ಹೇಳಂಗಿದ್ರೆ ನೀವೇ ಹೇಳಬೇಕು, ಇಲ್ಲ ಪುರಾಣ ಕ್ಯಾನ್ಸಲ್ ಅಂದರು. ಬಹುಶಃ ಯಾವತ್ತಿಗೂ ಗುರು ಸೋಲ್ಬೇಕು, ಶಿಷ್ಯ ಗೆಲ್ಲಬೇಕಂತ. ಹಾಗ ನೀವೆಲ್ಲರೂ ಗೆದ್ದಿದ್ದೀರಿ, ನಿಮ್ಮ ಜೊತೆಗೆ ನಾನು ಗೆದ್ದಿದ್ದೀನಿ ಅನ್ನೋಂಥ ಭಾವದಿಂದ ಕೇವಲ 15 ದಿನದೊಳಗೆ ಇಂಥ ಅದ್ಭುತವಾದ ಕಾರ್ಯಕ್ರಮ ನಿರ್ಮಾಣ ಮಾಡಿರುವಂಥ ಎಲ್ಲ ಕಮಿಟಿಯವರಿಗೆ ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಈ ಒಂದು ಸಂದರ್ಭದೊಳಗೆ ಕೊಡ್ತಾ, ಅದರ ಜೊತೆಗೆ ಎಲ್ಲ ಸದ್ಭಕ್ತರು ಸೇರಿ ತಮ್ಮ ಸಲಹೆಗಳನ್ನು ಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗಟ್ಟಿಯಾಗಿ ಬೆನ್ನೆಲುಬಾಗಿ ಇವೇನ ಕಾಣುವಂಥ ಗೋಡೆಗಳದ ಪಿಲ್ಲರ್ ಸುಮನ. ಆದರೆ ಇಂಥ ಕಾರ್ಯಕ್ರಮಕ್ಕೆ ಪಿಲ್ಲರ್ ಯಾರು ಅಂದ್ರೆ ಎಲ್ಲ ಸದ್ಭಕ್ತರು ಸೇರಿ ನಿಂತು ಮಾಡಾಕತ್ತಿರಲ್ಲ, ಇದೇ ಒಂದು ದೊಡ್ಡ ಪಿಲ್ಲರ್ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಕಾರ್ಯಕ್ರಮ ಬರೀ 15 ದಿನದೊಳಗೆ ತಯಾರಾಗಿರುವಂಥದ್ದು. ಇನ್ನು ಮುಂದಿನ ವರ್ಷ ಬಹಳ ಅದ್ಭುತವಾದ ಕಾರ್ಯಕ್ರಮ ಇದೇ ವೇದಿಕೆ ಮೂಲಕ ಜರುಗಬೇಕನ್ನುವಂಥ ಅಪೇಕ್ಷೆ
ಅದು ನಿಮ್ಮೆಲ್ಲರದ ಆಗ್ಯದೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಲ್ಲ, ನೀವ ಬಂದು ನನಗೆ ಹೇಳಾಕತ್ತಿರೋದ್ರಿಂದ ಇಂಥ ಕಾರ್ಯಕ್ರಮ ಮುಂದಿನ ವರ್ಷ ಇದಕ್ಕಿಂತ ಉನ್ನತ ಮಟ್ಟದೊಳಗೆ ಹೇಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ಅದು ಯಡ್ರಾಮಿ ಕಾರ್ಯಕ್ರಮ, ಆದರ್ಶವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಕಾರ್ಯಕ್ರಮ ನಮ್ಮ ಗ್ರಾಮದೊಳಗೆ ಮುಂದಿನ ಜಾತ್ರೆಗೆ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇಂಥ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಯಾವತ್ತಿಗೂ ಇರಬೇಕು ಅನ್ನುವಂಥ ಮಾತುಗಳನ್ನು ತಿಳಿಸಿ, ಆದಷ್ಟು ಬೇಗ ನಮ್ಮ ತಾಯಂದಿರು ಈ ರಥೋತ್ಸವಕ್ಕೆ ಇನ್ನೂ ಯಾರು ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿಲ್ಲೋ ಆದಷ್ಟು ಬೇಗ ತಾವು ಕಾಣಿಕೆಯನ್ನು ನಮ್ಮ ರೇವಣ ಸಿದ್ದಪ್ಪ ಸಾಹು ಅಂಕಲ್ಕೋಟಿಯವರ ಹತ್ರ ಹೆಸರುಗಳನ್ನು ನಮೂದಿಸ್ಕೊಳ್ಬೇಕು. ಬರೀ ಹೆಸರಲ್ಲ ಮತ್ತೇನ್ರಿ ಅಂದ್ರೆ ಅದು ಕೊಟ್ಟ ಹೆಸರುಗಳನ್ನು ನಮೂದಿಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನೂ ಸದ್ಭಕ್ತರು ಯಾರು ಲೀಲಾವದೊಳಗೆ ಭಾಗಿಯಾಗಿ ವಸ್ತುಗಳನ್ನು ಪರಿಕರಗಳನ್ನು ತೆಗೆದುಕೊಂಡಿದ್ದೀರೋ, ಕಾಣಿಕೆಯನ್ನು ಇಲ್ಲಿವರೆಗೂ ಯಾರು ಸಮರ್ಪಣೆ ಮಾಡಿಲ್ಲೋ ಆದಷ್ಟು ಬೇಗ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿ ಮುಂದೆ ನಡೆಯುವಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಾಯ ಸಹಕಾರ ಯಾವತ್ತಿಗೂ ಇರಲಿ ಅನ್ನುವಂಥ ಮಾತುಗಳನ್ನು ತಿಳಿಸಿ, ನಮ್ಮ ಶ್ರೀಶೈಲ್ ಲಿಂಗಪ್ಪ ದೊರೆ 6,001 ರೂಪಾಯಿ 2 ಬಾರಿ ಜೋರಾದ ಚಪ್ಪಾಳೆ. ಮತ್ತೆ ಯಾರಿದಾರಪ್ಪ ಸದ್ಭಕ್ತರಾದಷ್ಟು ಬೇಗ ಕೇಳಬೇಕು. ರೆಡಿ ಆಗ್ಯದ, ಒಳಗೆ ರೆಡಿ ಆಗ್ಯದ, ಸೌಂಡ್ ಬರಾಕತ್ತದ ನಮಗ. ಶ್ರೀಶೈಲ್ ಲಿಂಗಪ್ಪ ದೊರೆ 6,001 ರೂಪಾಯಿ. ಆಯ್ತು, ನೀವು ಅಂದಂಗೆ 2 ಸರಿ. ಅಲ್ಲಿ ನಿಂದ್ರನಾಕತ್ತಾರ, ನಿಂದ್ರ. ಹೇಳ್ರಪ್ಪ ಹೇಳ್ರಿ. ಶರಣಪ್ಪ ಕರೆಪ್ಪ ಪೈಲ್ವಾನ್ ಕಾಡಮಗೇರಿ 6,501 ರೂಪಾಯಿ. ಶರಣಪ್ಪ ಕರೆಪ್ಪ ಪೈಲ್ವಾನ್ ಕಾಡಮಗೇರಿ 6,501 ರೂಪಾಯಿ ಜೋರಾದ ಚಪ್ಪಾಳೆ. ಏಯಪ್ಪ ಕ್ಯಾಕಿ ಹೊಡಿಬೇಡ್ರೋ ಮರೆ, ಇದು ಸಿನಿಮಾ ಅಲ್ಲ. ಶರಣಪ್ಪ ಕರೆಪ್ಪ ಪೈಲ್ವಾನ್ ಕಾಡಮಗೇರಿ 6,501 ರೂಪಾಯಿ 1 ಬಾರಿ.